ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 8ರಲ್ಲಿ ಕಥೆಯನ್ನ ಮುಂದುವರಿಸೋಣ. ಕಿಮ್ಸ್ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದ್ದೀವಿ ಎಂದು ಪ್ರಿಯಾ ಹೇಳಿದ ತಕ್ಷಣ ನಾನು ಈಗಲೇ ಬರ್ತಿದ್ದೀನಿ ಎಂದು ಕಾಲ್ ಕಟ್ ಮಾಡಿ ಸುದೀಪ್ ಕರೆಯುತ್ತಿದ್ದರೂ ಕೇಳದೆ ಫಾಸ್ಟ್ ಆಗಿ ಕಾರಿನಲ್ಲಿ ಹೊರಟು ಹೋದನು ಸಿದ್ಧಾರ್ಥ್. ಸಾಕ್ಷಿಯನ್ನ ಡಾಕ್ಟರ್ ಟ್ರೀಟ್ ಮಾಡುತ್ತಿದ್ದರೆ ಹೊರಗಡೆ ವೇಟ್ ಮಾಡುತ್ತಿದ್ದಾರೆ ವಿಕ್ರಮ್ ಪ್ರಿಯಾ. ಪ್ರಿಯಾ, ಸಾಕ್ಷಿ ಹಸ್ಬೆಂಡ್ ಬರ್ತಿದ್ದಾರಾ? ಹಾಂ, ಬರ್ತಿದ್ದಾರೆ ವಿಕ್ರಮ್. ಓಕೆ. ಅಮ್ಮನವರು ನನಗೋಸ್ಕರ ಕಾಯುತ್ತಿರುತ್ತಾರೆ. ಅಮ್ಮನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು. ಸಾಕ್ಷಿ ಕಂಡೀಷನ್ ಯಾವ ಥರ ಇದೆ ಅಂತ ನನಗೆ ಕಾಲ್ ಮಾಡಿ ಹೇಳು ಎಂದನು. ಓಕೆ ವಿಕ್ರಮ್ ಎಂದಿದ್ದರಿಂದ ಎದ್ದು ಗ್ಲಾಸ್ ವಿಂಡೋಯಿಂದ ಸಾಕ್ಷಿಯನ್ನು ನೋಡುತ್ತಾ, ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಲು ನನಗೆ ಮನಸ್ಸು ಬರ್ತಿಲ್ಲ ಸಾಕ್ಷಿ, ಆದರೆ ಹೋಗಲೇಬೇಕು. ಗೆಟ್ ವೆಲ್ ಸೂನ್ ಎಂದು ದುಃಖದಿಂದ ಅಲ್ಲಿಂದ ಹೊರಗಡೆಗೆ ಹೊರಡುತ್ತಿದ್ದರೆ ಆಗಲೇ ಕಾರನ್ನು ನಿಲ್ಲಿಸಿ ಒಳಗಡೆಗೆ ಬರುತ್ತಿರುವ ಸಿದ್ಧಾರ್ಥ್ ಎದುರಾದನು. ಸಿದ್ಧಾರ್ಥ್ ವಿಕ್ರಮ್ನನ್ನು ಗುರಾಯಿಸಿಕೊಂಡು ನೋಡುತ್ತಾ ಒಳಗಡೆಗೆ ಬಂದರೆ ವಿಕ್ರಮ್ ಸಿದ್ಧಾರ್ಥ್ ಕಡೆಯೇ ನೋಡುತ್ತಾ ಹೊರಗಡೆಗೆ ಹೊರಟನು. ಗಾಬರಿಯಿಂದ ಒಳಗಡೆಗೆ ಬಂದ ಸಿದ್ಧಾರ್ಥ್ ಪ್ರಿಯಾಳನ್ನು ಗಮನಿಸಿ ಅಲ್ಲಿಗೆ ಹೋದನು. ಸಾಕ್ಷಿ ಹೇಗಿದ್ದಾಳೆ? ಏನು ನಡೆಯಿತು ಎಂದು ಕೇಳಿದನು ಆಂದೋಲನದಿಂದ. ತಲೆ ಸುತ್ತಿ ಬಿದ್ದು ಹೋದಳು. ಮಾರ್ನಿಂಗ್ನಿಂದ ತುಂಬ ಡಲ್ಲಾಗಿ ಇದ್ದಾಳೆ. ಏನಾಯಿತು ಅಂತ ಎಷ್ಟು ಕೇಳಿದರೂ ಹೇಳಲಿಲ್ಲ. ಈಗ ನೋಡಿದರೆ ಈ ರೀತಿ ಆಯಿತು ಎಂದು ದುಃಖದಿಂದ ಹೇಳಿದಳು ಪ್ರಿಯಾ. ಸಿದ್ಧಾರ್ಥ್ ದುಃಖದಿಂದ ಗ್ಲಾಸ್ ವಿಂಡೋಯಿಂದ ಸಾಕ್ಷಿಯನ್ನು ನೋಡುತ್ತಿದ್ದಾನೆ. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಗಡೆಗೆ ಬಂದರೆ, ಡಾಕ್ಟರ್, ಆಕೆ ಹೇಗಿದ್ದಾಳೆ ಎಂದು ಕೇಳಿದನು ಸಿದ್ಧಾರ್ಥ್ ಆಂದೋಲನದಿಂದ. ಆಕೆ ನಿಮಗೆ ಏನಾಗುತ್ತಾಳೆ? ಹೆಂಡತಿನಾ? ಹಾಂ, ಹೌದು ಡಾಕ್ಟರ್. ಸರಿಯಾಗಿ ತಿನ್ನದೇ ಇರುವುದು, ಜಾಸ್ತಿ ಸ್ಟ್ರೆಸ್ ತೆಗೆದುಕೊಂಡಿರುವುದರಿಂದ ಆಕೆ ತಲೆ ಸುತ್ತಿ ಬಿದ್ದೋಗಿದ್ದಾಳೆ. ಆಕೆ ಯಾವ ವಿಷಯದ ಬಗ್ಗೆನೋ ತುಂಬ ಸ್ಟ್ರೆಸ್ ತೆಗೆದುಕೊಳ್ಳುತ್ತಿದ್ದಾಳೆ. ಜಾಸ್ತಿ ಹತ್ತಿರುವ ಥರಾನೂ ಕಾಣುತ್ತಿದ್ದಾಳೆ. ಟೈಮ್ಗೆ ತಿನ್ನುವ ಥರ, ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳದ ಹಾಗೆ ನೋಡಿಕೊಳ್ಳಿ. ಓಕೆ ಡಾಕ್ಟರ್ ಎಂದು ಹೇಳಿ ಒಳಗಡೆಗೆ ಬಂದನು ಸಿದ್ಧಾರ್ಥ್. ಬೆಡ್ ಮೇಲೆ ಮಲಗಿಕೊಂಡಿರುವ ಸಾಕ್ಷಿ ಸಿದ್ಧಾರ್ಥ್ನನ್ನು ನೋಡಿದ ತಕ್ಷಣ ನೋಟ ತಿರುಗಿಸಿಕೊಂಡು ಬಿಟ್ಟಳು. ಬೆಡ್ ಹತ್ತಿರಕ್ಕೆ ಚೇರ್ ಹಿಡಿದುಕೊಂಡು ಕುಳಿತುಕೊಂಡನು ಸಿದ್ಧಾರ್ಥ್. ಸಾಕ್ಷಿ ಹೇಗಿದೆ? ಈಗ ಓಕೆನಾ ಎಂದು ಅವಳ ಕೈ ಮೇಲೆ ಕೈ ಹಾಕಿದನು. ಸಾಕ್ಷಿ ಕಣ್ಣಲ್ಲಿ ನೀರು ತುಂಬಿಕೊಂಡವು. ನಿಧಾನವಾಗಿ ಕೈಯನ್ನ ಹಿಂದಕ್ಕೆ ತೆಗೆದುಕೊಂಡು, ಪರವಾಗಿಲ್ಲ, ಆಮ್ ಓಕೆ ಎಂದಳು ಸಿದ್ಧಾರ್ಥ್ ಕಡೆ ನೋಡುತ್ತಾ. ಯಾವ ವಿಷಯದ ಬಗ್ಗೆ ಅಷ್ಟೊಂದು ದುಃಖ ಪಡುತ್ತಿದ್ದೀಯಾ? ನಿನ್ನೆಯಿಂದ ಡಲ್ ಆಗೇ ಇದ್ದೀಯಾ? ನನಗೆ ಹೇಳ್ಬಾರ್ದಾ ಎಂದನು ಆತ್ಮೀಯತೆಯಿಂದ. ಯಾರ ಬಳಿಯೂ ಹೇಳಿಕೊಳ್ಳಲಾಗದ ವಿಷಯ ಇದು ಸಿದ್ಧಾರ್ಥ್, ಹೇಗೆ ಹೇಳಲಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಏನೂ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಎಂದಳು. ಸರಿ, ರೆಸ್ಟ್ ತೆಗೆದುಕೋ ಎಂದು ಸಿದ್ಧಾರ್ಥ್ ಹೊರಗಡೆಗೆ ಹೋದರೆ ಪ್ರಿಯಾ ಒಳಗಡೆಗೆ ಬಂದಳು. ಸಾಕ್ಷಿಯನ್ನ ಕೋಪವಾಗಿ ನೋಡುತ್ತಾ, ಹೇ ಹುಚ್ಚಿ, ಏನಾಯ್ತೆ ನಿನಗೆ? ಮಾರ್ನಿಂಗ್ನಿಂದ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದೀಯಾ? ಸಿದ್ಧಾರ್ಥ್ಗೆ ನಿನಗೆ ಏನಾದರೂ ಜಗಳ ಆಯ್ತಾ? ಅಥವಾ ಮನೆಯವರು ಏನಾದರೂ ಅಂದ್ರ? ಯಾಕೆ ಅಷ್ಟೊಂದು ಫೀಲ್ ಆಗ್ತಿದೆಯಾ ಎಂದು ಕೇಳಿದಳು ಪ್ರಿಯಾ. ಹಬ್ಬಾ, ಏನೂ ಇಲ್ಲ ಕಣೆ, ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಷ್ಟೇ. ನನಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ ಎಂದು ಮತ್ತಾಗಿ ಕಣ್ಣು ಮುಚ್ಚಿಕೊಂಡ ಸಾಕ್ಷಿಯನ್ನು ನೋಡಿ ನಿಟ್ಟುಸಿರು ಬಿಡುತ್ತಾ ಪಕ್ಕದಲ್ಲಿಯೇ ಕುಳಿತುಕೊಂಡಳು ಪ್ರಿಯಾ. ವಿಕ್ರಮ್ಗೆ ಕಾಲ್ ಮಾಡಿ ಸಾಕ್ಷಿ ಚೆನ್ನಾಗಿಯೇ ಇದ್ದಾಳೆ ಎಂದು ಹೇಳಿದ್ದರಿಂದ ನಿಶ್ಚಿಂತೆಯಿಂದ ಉಸಿರು ಎಳೆದುಕೊಂಡನು ವಿಕ್ರಮ್. ಸ್ವಲ್ಪ ಸಮಯದ ನಂತರ ಇಂಜೆಕ್ಷನ್ ಸಲೈನ್ ಹತ್ತಿಸಿದ್ದು ಮುಗಿದ ನಂತರ ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಸಾಕ್ಷಿ ಬಳಿ ಬಂದನು ಸಿದ್ಧಾರ್ಥ್. ನಡಿ ಹೋಗೋಣ ಎಂದು ಸಿದ್ಧಾರ್ಥ್ ಸಾಕ್ಷಿಯನ್ನು ಎಬ್ಬಿಸುತ್ತಿದ್ದರೆ, ಇಟ್ಸ್ ಓಕೆ, ನಾನು ಎದ್ದೇಳ್ತೀನಿ ಎಂದು ತನ್ನಷ್ಟಕ್ಕೆ ತಾನು ಎದ್ದೇಳಲು ಹರಸಾಹಸ ಪಡುತ್ತಾ ಕೆಳಗೆ ಬೀಳುತ್ತಿದ್ದರೆ ಅವಳನ್ನು ಹಿಡಿದುಕೊಂಡನು ಸಿದ್ಧಾರ್ಥ್. ಅವಳ ಪ್ರವರ್ತನೆಗೆ ಅವನ ಮನಸ್ಸಿಗೆ ಸ್ವಲ್ಪ ಬೇಜಾರಾದರೂ ಮೌನವಾಗಿ ಅವಳನ್ನು ಹೊರಗಡೆಗೆ ಕರೆದುಕೊಂಡು ಬಂದು ಕಾರಿನಲ್ಲಿ ಕುಳಿಸಿದನು. ಬಾಯ್ ಪ್ರಿಯಾ, ಥ್ಯಾಂಕ್ ಯು ಎಂದು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಹೇಳಿ ಕಾರ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್. ಪ್ರಿಯಾ ಸ್ಕೂಟಿ ಮೇಲೆ ಹೊರಟು ಹೋದಳು. ಮನೆಗೆ ರೀಚ್ ಆದಮೇಲೆ ಸಿದ್ಧಾರ್ಥ್ ಫಾಸ್ಟ್ ಆಗಿ ಕಾರು ಹಿಡಿದು ಸಾಕ್ಷಿ ಸೈಡ್ ಡೋರ್ ತೆಗೆದು ಸಾಕ್ಷಿ ಇಳಿಯುತ್ತಿದ್ದರೆ ಅವಳನ್ನು ಹಿಡಿದುಕೊಂಡನು. ಇಟ್ಸ್ ಓಕೆ ಸಿದ್ದು, ನಾನು ನಡೆಯುತ್ತೇನೆ ಎಂದು ಕೈಯನ್ನು ಬಿಡಿಸಿಕೊಳ್ಳುತ್ತಿದ್ದರೆ ಅವಳ ಕಡೆ ಚುರುಕಾಗಿ ನೋಡಿ ಕೈಗಳಲ್ಲಿ ಅವಳನ್ನು ಎತ್ತಿಕೊಂಡನು ಸಿದ್ಧಾರ್ಥ್. ಒಮ್ಮೆಲೆ ಶಾಕಾದ ಸಾಕ್ಷಿ, ಸಿದ್ದು ಪ್ಲೀಸ್ ಬಿಡಿ ಎಂದು ಕಿರುಚಿದಳು. ಸೈಲೆಂಟ್ ಆಗಿ ಇರು
ಎಂದನು ಸ್ವಲ್ಪ ಕೋಪ ತೋರಿಸುತ್ತಾ. ಸಾಕ್ಷಿ ಮರು ಮಾತಾಡದೆ ಸುಮ್ಮನಾಗಿ ಬಿಟ್ಟಳು. ಸಿದ್ಧಾರ್ಥ್ ಕೈಯಲ್ಲಿ ಸಾಕ್ಷಿಯನ್ನು ನೋಡಿ, ಏನಾಯ್ತು ಸಿದ್ದು ಎಂದು ಗಾಬರಿಯಿಂದ ಹತ್ತಿರಕ್ಕೆ ಬಂದಳು ಸುಧಾ. ತಲೆ ಸುತ್ತಿ ಬಿದ್ದೋದಳು ಚಿಕ್ಕಮ್ಮ, ಹಾಸ್ಪಿಟಲ್ಗೆ ಹೋಗಿ ಬರ್ತಿದ್ದೀವಿ ಎಂದನು. ಓ ಹೌದಾ, ಸರಿ ಕರೆದುಕೊಂಡು ಹೋಗು ಎಂದಳು. ರೂಮಿನಿಂದ ಹೊರಬಂದ ಸುಮಿತ್ರಾ ಸಿದ್ಧಾರ್ಥ್ ಸಾಕ್ಷಿಯನ್ನ ಎತ್ತುಕೊಂಡು ಮೇಲಕ್ಕೆ ಹೋಗುತ್ತಿರುವುದು ನೋಡಿ ಆಕೆಯ ಮೈಯೆಲ್ಲ ಉರಿಯುತ್ತಿದ್ದರೆ ಸಾಕ್ಷಿಯನ್ನ ಸಾಯಿಸಿ ಬಿಡುವ ಥರ ನೋಡುತ್ತಿದ್ದಾಳೆ. ಆಕೆಯ ನೋಟದಿಂದ ತಪ್ಪಿಸಿಕೊಂಡು ಮುಖ ತಿರುಗಿಸಿಕೊಂಡಳು ಸಾಕ್ಷಿ. ಸಾಕ್ಷಿಯನ್ನು ಬೆಡ್ ಮೇಲೆ ಮಲಗಿಸಿ, ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ, ಫ್ರೆಶ್ ಆಗಿ ಬರ್ತೀನಿ ಎನ್ನುತ್ತಾ ವಾಶ್ರೂಮ್ನೊಳಕ್ಕೆ ಹೋದನು ಸಿದ್ಧಾರ್ಥ್. ಹೋಗುತ್ತಿರುವ ಸಿದ್ಧಾರ್ಥ್ ಕಡೆಯೇ ಕಣ್ಣೀರಿನಿಂದ ನೋಡುತ್ತಾ ಇದ್ದು ಬಿಟ್ಟಳು ಸಾಕ್ಷಿ. ಸುಧಾ, ಆ ಹುಡುಗಿಗೆ ಏನಾಗಿದೆ? ಸಿದ್ಧಾರ್ಥ್ ಆ ರೀತಿ ಎತ್ಕೊಂಡು ಹೋಗ್ತಿದ್ದಾನೆ ಎಂದು ಕೇಳಿದಳು ಸುಮಿತ್ರಾ. ತಲೆ ಸುತ್ತಿ ಬಿದ್ದೋದಳಂತೆ ಅಕ್ಕ, ಹಾಸ್ಪಿಟಲ್ಗೆ ಹೋಗಿ ಬಂದರಂತೆ ಎಂದಳು ಡೈನಿಂಗ್ ಟೇಬಲ್ ಮೇಲೆ ಮಾಡಿರುವ ಅಡಿಗೆಗಳನ್ನು ಜೋಡಿಸುತ್ತಾ. ನಾನು ಕೊಟ್ಟಿರುವ ಶಾಗ್ಗೆ ಬಿದ್ದೋಗಿರ್ತಾಳೆ. ಅವಳು ಹೇಳ್ದಂಗೆ ಸಿದ್ಧಾರ್ಥ್ನಿಂದ ದೂರ ಹೋಗ್ತಾಳಾ ಅಥವಾ ಇಲ್ವಾ ನೋಡೋಣ. ಅವಳನ್ನ ಎಷ್ಟು ಬೇಗ ತೊಲಗಿಸಿಕೊಂಡರೆ ಅಷ್ಟು ಒಳ್ಳೆಯದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತನ್ನ ರೂಮ್ನೊಳಕ್ಕೆ ಹೊರಟು ಹೋದಳು. ಸಿದ್ಧಾರ್ಥ್ ಫ್ರೆಶ್ ಆಗಿ ಬರುವಷ್ಟೊತ್ತಿಗೆ ನಿದ್ದೆಗೆ ಜಾರಿಕೊಂಡಿದ್ದಳು ಸಾಕ್ಷಿ. ಟವಲ್ನಿಂದ ಮುಖ ಒರೆಸಿಕೊಂಡು ಪಕ್ಕಕ್ಕೆ ಇಟ್ಟು ಸಾಕ್ಷಿ ಪಕ್ಕದಲ್ಲೇ ಬೆಡ್ ಮೇಲೆ ಕುಳಿತುಕೊಂಡನು. ಸಾಕ್ಷಿ ಮುಖವನ್ನ ತೀಕ್ಷ್ಣವಾಗಿ ನೋಡುತ್ತಾ ಅವಳ ಹಣೆಯ ಮೇಲೆ ಇದ್ದ ಮುಂಗೂರಲನ್ನು ಕಿವಿ ಹಿಂದಕ್ಕೆ ತಳ್ಳಿದನು. ಏನಾಯ್ತು ಸಾಕ್ಷಿ? ನೆನ್ನೆಯ ತನಕ ಚೆನ್ನಾಗಿಯೇ ಇದ್ದಲ್ವಾ? ಸಡನ್ ಆಗಿ ಏನಾಯ್ತು? ನನಗೆ ಗೊತ್ತಿಲ್ಲದಂತೆ ನಿನಗೆ ಏನಾದರೂ ನೋವು ಮಾಡಿದ್ನಾ ಅಥವಾ ಇನ್ನೇನಾದರೂ ಇದೆಯಾ? ನೀನು ಹೇಳದೆ ನನಗೆ ಹೇಗೆ ಗೊತ್ತಾಗುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವಳ ಕೆನ್ನೆಯ ಮೇಲೆ ಬೆರಳಿಂದ ಸ್ಮೂತಾಗಿ ಸವರುತ್ತಾ ಹಣೆಯ ಮೇಲೆ ಮುತ್ತಿಟ್ಟನು. ಸುದೀಪ್ನಿಂದ ಫೋನ್ ಬಂದಿದ್ದರಿಂದ ಪಿಕ್ ಮಾಡಿ ಬಾಲ್ಕನಿಯೊಳಕ್ಕೆ ಹೋಗಿ ಮಾತನಾಡುತ್ತಾ ಇದ್ದು ಬಿಟ್ಟನು. ಜಾಹ್ನವಿ ಜೊತೆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ಬಿಲ್ ಪೇ ಮಾಡುತ್ತಿದ್ದಾಳೆ ನಿತ್ಯ. ಜಾಹ್ನವಿ ಸುತ್ತಲೂ ನೋಡುತ್ತಾ ಹಿಂದೆ ಟೇಬಲ್ ಹತ್ತಿರ ಕುಳಿತುಕೊಂಡಿರುವ ಆಕಾಶ್ನನ್ನು ಗಮನಿಸಿ, ನಿತ್ಯ, ನಿಮ್ಮ ಆಕಾಶ್ ಇಲ್ಲೇ ಇದ್ದಾನೆ ಕಣೆ ಎಂದಳು. ಆಕಾಶ ಎಲ್ಲೇ ಎಂದಳು ನಿತ್ಯ ಸುತ್ತಲೂ ನೋಡುತ್ತಾ. ನೋಡು ಅಲ್ಲಿ ಎಂದು ಜಾಹ್ನವಿ ತೋರಿಸಿದರೆ ಆ ಕಡೆ ನೋಡಿದಳು ನಿತ್ಯ. ಆಕಾಶ್ ಹರೀಶ್ ಎದುರಿಗೆ ಇನ್ನೊಬ್ಬ ಹುಡುಗಿ ಕುಳಿತುಕೊಂಡಿದ್ದಾಳೆ. ನಗುತ್ತಾ ತಿನ್ನುತ್ತಿರುವ ಆಕಾಶ್ನನ್ನು ಗುರುಗುಟ್ಕೊಂಡು ನೋಡುತ್ತಾ ಆಯಾಗಿ ಎಂಜಾಯ್ ಮಾಡ್ತಿದ್ದಾನೆ. ಆದ್ರೂ ನಮಗೆ ಯಾಕೆ ಬಿಡು ಎಂದು ಹಿಂದಕ್ಕೆ ತಿರುಗುತ್ತಿದ್ದರೆ, ಏಯ್ ರಾಗಿಣಿ, ಹೇಳಿದ್ರೆ ಅರ್ಥ ಆಗಲ್ವಾ ಎಂದ ಆಕಾಶ್ ಮಾತುಗಳು ಕೇಳಿ ಮತ್ತೆ ಹಿಂದಕ್ಕೆ ತಿರುಗಿದಳು. ರಾಗಿಣಿಗೆ ಇವನಂದ್ರೆ ಹುಚ್ಚು, ಮದುವೆಯಂತೂ ಮಾಡಿಕೊಂಡ್ರೆ ಇವನನ್ನೇ ಮಾಡಿಕೊಳ್ಳುತ್ತೇನೆ ಎಂದು ಹಠ ಹಿಡಿದು ಕುಳಿತುಕೊಂಡಿದ್ದಾಳೆ ಎಂದು ಹೇಳಿದ ಸಾಕ್ಷಿ ಮಾತುಗಳು ನೆನಪಿಗೆ ಬಂದವು. ರಾಗಿಣಿ ಆಕಾಶ್ಗೆ ತಿನ್ನಿಸಲು ಬರುತ್ತಿದ್ದರೆ ಆಕಾಶ್ ಅವಳ ಕೈ ಹಿಡಿದು ತಡೆಯುತ್ತಿದ್ದಾನೆ. ಆ ಕಡೆ ತಿರುಗಿಕೊಂಡು ಇದ್ದಿದ್ದರಿಂದ ರಾಗಿಣಿ ಪೇಸ್ ನಿತ್ಯಾಗೆ ಕಾಣಿಸುತ್ತಿಲ್ಲ. ರಾಗಿಣಿನಾ? ಆ ಎದುರಿಗೆ ಇದ್ದಾಳಲ್ವಾ, ಅವಳೇನಾ ಎಂದು ಪಕ್ಕಕ್ಕೆ ಬಗ್ಗಿ ಬಗ್ಗಿ ನೋಡುತ್ತಿದ್ದಾಳೆ ನಿತ್ಯ. ಪ್ಲೀಸ್ ಬಾವಾ, ಇದೊಂದೇ ಒಂದು ಎನ್ನುತ್ತಾ ಚೇರ್ ಮೇಲಿಂದ ಎದ್ದು ಆಕಾಶ್ಗೆ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದಳು ರಾಗಿಣಿ. ಆ ದೃಶ್ಯವನ್ನು ನೋಡಿ ನಿತ್ಯ ಮೈಯೆಲ್ಲ ಉರಿಯುತ್ತಿದೆ. ಅವರಿಬ್ಬರನ್ನು ಸಾಯಿಸಿ ಬಿಡುವ ಥರ ನೋಡುತ್ತಾ ಅವರ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದಳು. ಹತ್ತಿರಕ್ಕೆ ಬರುತ್ತಿರುವ ನಿತ್ಯಳನ್ನು ನೋಡಿ, ಲೋ ನಿತ್ಯ ಕಣೋ ಎಂದನು ಹರೀಶ್ ಆಕಾಶ್ ಕೈಯನ್ನ ಅಲ್ಲಾಡಿಸುತ್ತಾ. ಆಕಾಶ್ ತಲೆ ತಿರುಗಿಸಿ ನೋಡುವಷ್ಟರಲ್ಲೇ ಅವನ ಪ್ಲೇಟ್ನಲ್ಲಿ ಇರುವ ಚಿಕನ್ ಲೆಗ್ ಪೀಸ್ ತೆಗೆದು ಆಕಾಶ್ ಬಾಯಲ್ಲಿ ಕುಕ್ಕಿ ಆಕಾಶ್ನನ್ನ ರಾಗಿಣಿಯನ್ನ ಗುರುಗುಟ್ಕೊಂಡು ನೋಡುತ್ತಾ ಹಿಂದಕ್ಕೆ ತಿರುಗಿ ಹೋಗುತ್ತಿದ್ದರೆ ಜಾಹ್ನವಿ ಹರೀಶ್ ಕಣ್ಣು ಬಾಯಿ ತೆರೆದು ಶಾಕಿಂಗ್ ಆಗಿ ನೋಡುತ್ತಿದ್ದಾರೆ. ಇವಳ್ಯಾರು ಅನ್ನುವ ಥರ ಶಾಕ್ನಿಂದ ಹಿಂದಕ್ಕೆ ತಿರುಗಿ ನೋಡುತ್ತಿದ್ದಾಳೆ ರಾಗಿಣಿ. ನಿತ್ಯ ಮಾಡಿದ ಕೆಲಸಕ್ಕೆ ಆಕಾಶ್ ತುಟಿಗಳ ಮೇಲೆ ಸುಂದರವಾದ ತುಂಟನಗೆ ಹರಡಿ ಒಯ್ಯಾರವಾಗಿ ನಡೆದುಕೊಂಡು ಹೋಗುತ್ತಿರುವ ನಿತ್ಯ ಕಡೆಗೆ ಓರೆಯಾಗಿ ನೋಡುತ್ತಿದ್ದಾನೆ. ಹೊರಗಡೆಗೆ ಹೋಗುತ್ತಾ ಆಕಾಶ್ ಕಡೆ ಒಂದು ಲುಕ್ ಕೊಟ್ಟು ಹೊರಟು ಹೋದಳು ನಿತ್ಯ. ರಾಕ್ಷಸಿ ತನ್ನಲ್ಲಿ ತಾನೇ ನಗುತ್ತಾ ನಿತ್ಯ ಬಾಯಲ್ಲಿ ಇಟ್ಟ ಪೀಸ್ ತಿನ್ನುತ್ತಿದ್ದರೆ ರಾಗಿಣಿ ಕೋಪವಾಗಿ ನೋಡುತ್ತಾ, ಬಾವಾ, ಅವಳ್ಯಾರು? ನಿನ್ನ ಜೊತೆ ಆ ರೀತಿ ಬಿಹೇವ್ ಮಾಡಿದರೋ ಅವಳನ್ನ ಬಯ್ಯದೆ ಅಷ್ಟೊಂದು ಕೂಲಾಗಿ ಇದ್ದೀಯಾ ಏನು ಎಂದು ಕೇಳಿದಳು. ಆಕೆ ನಿತ್ಯ, ಆಕಾಶ್ನ ಭಾವನ ತಂಗಿ ಎಂದನು ಹರೀಶ್ ಆಕಾಶ್ ಕಡೆ ಓರಿಯಾಗಿ ನೋಡುತ್ತಾ.
ಓಹೋ, ನಿತ್ಯ ಅಂದ್ರೆ ಈಕೆನೇನಾ? ಆದ್ರೆ ಮಾತ್ರ ನಿನ್ನ ಜೊತೆ ಆ ರೀತಿ ಬಿಹೇವ್ ಮಾಡ್ತಾಳೆ ಏನೋ ಎಂದಳು ಅನುಮಾನದಿಂದ ನೋಡುತ್ತಾ. ಅಬ್ಬಾ, ಏನೂ ಇಲ್ಲ ಬಿಡೆ, ಅವಳಿಗೆ ನನಗೆ ಆಗಲ್ಲ, ಅದಕ್ಕೆ ಆ ರೀತಿ ಮಾಡಿದ್ಲು ಅಷ್ಟೇ ಎಂದನು ಆಕಾಶ್ ತಿನ್ನುತ್ತ. ರಾಗಿಣಿ ಹಾಗೆ ಹರೀಶ್ ಕಡೆ ನೋಡುತ್ತಿದ್ದರೆ, ಆ ರೀತಿ ನೋಡ್ತಿದ್ದೀಯೇನೋ, ನನಗೇನು ಗೊತ್ತಿಲ್ಲ ಎಂದು ತನ್ನ ಪಾಡಿಗೆ ತಾನು ತಿನ್ನುತ್ತಿದ್ದಾನೆ ಹರೀಶ್. ನನಗೆ ಏನೋ ಡೌಟ್ ಹೊಡಿತಾ ಇದೆಯೇ, ಒಂದು ಕಣ್ಣು ಗಮನಿಸಿಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತಿನ್ನುವುದರಲ್ಲಿ ಮಗ್ನಳಾದಳು ರಾಗಿಣಿ. ಏ ನಿತ್ಯ, ಆಕಾಶ್ ಮೇಲೆ ಯಾವುದೇ ರೀತಿಯ ಫೀಲಿಂಗ್ ಇಲ್ಲ ಅಂತಾನೆ, ಏನೇ ಇದೆಲ್ಲ ಎಂದು ಕೇಳಿದಳು ಜಾಹ್ನವಿ ಕಣ್ಣೆಗರಾಕುತ್ತಾ. ಈಗಲೂ ಸಹ ಹೇಳ್ತಿದ್ದೀನಿ, ನನಗೆ ಅವನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ, ಕೋಪ ಬಿಟ್ಟರೆ. ಆ ಕೋಪದಿಂದಲೇ ಆ ರೀತಿ ಮಾಡಿದೆ ಅಷ್ಟೆ ಎಂದು ಹೇಳಿ ಹೊರಡುತ್ತಿದ್ದರೆ, ಇವಳು ಹೇಳುವ ಮಾತುಗಳಿಗೆ ಮಾಡುವ ಕೆಲಸಗಳಿಗೆ ಸ್ವಲ್ಪನೂ ಸಂಬಂಧ ಇರುವುದಿಲ್ಲ ಎಂದು ತಲೆ ಒಡೆದುಕೊಂಡು ಹಿಂದೆಯೇ ಹೋದಳು ಜಾಹ್ನವಿ. ಸಾಕ್ಷಿಗೋಸ್ಕರ ಊಟ ತೆಗೆದುಕೊಂಡು ಸಿದ್ಧಾರ್ಥ್ ರೂಮಿನೊಳಕ್ಕೆ ಬಂದಳು ಸುಧಾ. ಸಿದ್ದು ಎಂದು ಕರೆದಿದ್ದರಿಂದ ಬಾಲ್ಕನಿಯಲ್ಲಿದ್ದ ಸಿದ್ಧಾರ್ಥ್ ಸುಧಾ ಬಳಿ ಬಂದನು. ಸಾಕ್ಷಿಗೋಸ್ಕರ ಊಟ ತಂದಿದ್ದೀನಿ, ಸಾಕ್ಷಿ ಎದ್ದ ಮೇಲೆ ತಿನ್ನಿಸು ಎಂದಳು. ಸರಿ ಚಿಕ್ಕಮ್ಮ ಎಂದು ಪ್ಲೇಟ್ ಕೈಗೆ ತೆಗೆದುಕೊಂಡನು. ಮಲಗಿಕೊಂಡಿರುವ ಸಾಕ್ಷಿ ಹತ್ತಿರಕ್ಕೆ ಹೋಗಿ ಹಣಿಯನ್ನು ಸವರುತ್ತಾ, ಹುಚ್ಚುಡುಗಿ, ಯಾವಾಗಲೂ ನಗುನಗುತ್ತಾ ಹಾಯಾಗಿ ಇರ್ತಿದ್ಲು, ಈ ರೀತಿ ಡಲ್ಲಾಗಿ ಇದ್ರೆ ಏನೋ ಒಂಥರ ಇದೆ, ತಿನ್ನಲ್ಲ ಅಂದ್ರೆ 4 ಬಿಟ್ಟು ಅದು ತಿನ್ನಿಸು ಅಂತ ಅಂದುಕೊಳ್ಳುತ್ತಾ ಹೊರಟಳು ಸುಧಾ. ಹ್ಯಾಂಡ್ ವಾಶ್ ಮಾಡಿಕೊಂಡು ಸಾಕ್ಷಿ ಊಟ ಮಾಡುವಂತೆ ಎದ್ದೇಳು ಎಂದು ಕೆನ್ನೆಯ ಮೇಲೆ ತಟ್ಟಿ ಎಬ್ಬಿಸುತ್ತಿದ್ದರೆ ನಿಧಾನವಾಗಿ ಕಣ್ಣು ತೆರೆದಳು. ಅವಳನ್ನ ಎಬ್ಬಿಸಿ ಬೆಡ್ಗೆ ಒರಗಿಸಿ ಕುಳಿಸಿದನು. ಅನ್ನವನ್ನು ಕಲಸಿ ತಿನ್ನು ಎಂದು ಸಿದ್ಧಾರ್ಥ್ ತುತ್ತನ್ನ ಅವಳ ಬಾಯಿ ಹತ್ತಿರ ಇಟ್ಟರೆ, ಮೊದಲ ಬಾರಿ ಅವಳಿಗೆ ತಿನ್ನಿಸಬೇಕು ಅಂತ ಅಂದುಕೊಳ್ಳುತ್ತಿರುವ ಅವನನ್ನು ನೋಡಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ನಿನ್ನ ಕೈಯಿಂದ ತಿನ್ನುವ ಅದೃಷ್ಟ ನನಗೆ ಇಲ್ಲ ಸಿದ್ಧಾರ್ಥ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ನಾನು ತಿನ್ನುತ್ತೇನೆ, ಇಲ್ಲಿ ಕೊಡಿ ಎಂದಳು ಸಾಕ್ಷಿ. ನಿನಗೆ ತಿನ್ನುವಷ್ಟು ಶಕ್ತಿ ಕೂಡ ಇಲ್ಲ, ಯಾವ ರೀತಿ ಇದ್ದವಳು ಯಾವ ರೀತಿ ಆಗೋಗಿದ್ದೀಯ ನೋಡು, ತಿಂದು ರೆಸ್ಟ್ ತಗೋ ಎಂದನು. ಆದರೂ ಸಾಕ್ಷಿ ಬಾಯಿ ತೆರೆಯದೆ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡುತ್ತಿದ್ದರೆ ಸಿದ್ಧಾರ್ಥ್ ಅಸಹನೆಯಿಂದ ನೋಡಿ, ಸರಿ, ನನ್ನ ಕೈಯಲ್ಲಿ ತಿನ್ನುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನೀನೇ ತಿನ್ನು ಎಂದು ಪ್ಲೇಟ್ ಅವಳ ಕೈಗೆ ಕೊಟ್ಟು ಬಾಲ್ಕನಿಯೊಳಕ್ಕೆ ಹೋಗಿ ನಿಂತುಕೊಂಡನು. ತಿನ್ನಬೇಕು ಅಂತ ಇಲ್ಲದಿದ್ದರೂ ಬೆಳಗ್ಗೆಯಿಂದ ಸರಿಯಾಗಿ ತಿನ್ನದೇ ಇದ್ದಿದ್ದರಿಂದ ತುಂಬಾ ಹೊಟ್ಟೆ ಹಸಿವು ಅನ್ನಿಸಿ ತಿಂದು ಬಿಟ್ಟಳು ಸಾಕ್ಷಿ. ಅವಳು ತಿಂದ ನಂತರ ಬಂದು ಟ್ಯಾಬ್ಲೆಟ್ಸ್ ತೆಗೆದುಕೊಟ್ಟನು ಸಿದ್ಧಾರ್ಥ್. ಸೈಲೆಂಟ್ ಆಗಿ ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಮಲಗಿಕೊಂಡಳು. ಬೆಡ್ ಮೇಲೆ ಮಲಗಿಕೊಂಡ ಸಿದ್ಧಾರ್ಥ್ ನಿದ್ದೆ ಹಿಡಿಯದೆ ಎದ್ದು ಬಾಲ್ಕನಿಯಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದಾನೆ. ನಿನ್ನೆಯಿಂದ ತನ್ನ ಜೊತೆ ಸಾಕ್ಷಿ ನಡವಳಿಕೆ ನೆನಪು ಮಾಡಿಕೊಂಡನು. ಸಿದ್ಧಾರ್ಥ್ ಕೈ ಹಿಡಿದುಕೊಂಡಾಗ ಸಾಕ್ಷಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗಿ ಕೈ ಬಿಡಿಸಿಕೊಂಡಿದ್ದು, ಸರಿಯಾಗಿ ಮಾತನಾಡದೇ ಇರುವುದು, ಹಾಸ್ಪಿಟಲ್ನಲ್ಲಿ ಹಿಡಿದುಕೊಳ್ಳುತ್ತಿದ್ದರೆ ತಡೆದಿದ್ದು, ಊಟ ತಿನ್ನಿಸಲು ಹೋದರೆ ಬೇಡ ಅಂದಿದ್ದು ಎಲ್ಲವನ್ನೂ ನೆನಪು ಮಾಡಿಕೊಂಡು, ಅಂದರೆ ನಾನು ಅವಳಿಗೆ ಹತ್ತಿರವಾಗುವುದು ಸಾಕ್ಷಿಗೆ ಇಷ್ಟ ಇಲ್ವಾ? ಅದಕ್ಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾಳಾ? ವಿಜಯ್ನನ್ನು ಮರೆತು ನನ್ನನ್ನು ಗಂಡನಾಗಿ ಸ್ವೀಕರಿಸಲು ಆಗುತ್ತಿಲ್ಲವೇ? ಅಥವಾ ನನ್ನ ಜೊತೆ ಇರುವುದೇ ಆಕೆಗೆ ಇಷ್ಟ ಇಲ್ವಾ? ಆ ರೀತಿ ಅಂದುಕೊಳ್ಳುತ್ತಿದ್ದಂಗೆ ಅವನ ಪ್ರಾಣ ಚುರುಕ್ಕೆಂದಿತು. ಕಾಡುವ ಸಂದೇಹಗಳು ಅವನ ಹೃದಯವನ್ನು ಹಿಂಡುತ್ತಿದ್ದರೆ ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು. ಮಲಗಿಕೊಂಡ ಸಾಕ್ಷಿ ಕಡೆ ನೋಡುತ್ತಾ, ನಿನ್ನ ಮನಸ್ಸಿನಲ್ಲಿ ಏನೇ ಇದ್ದರೂ ಹೊರಗಡೆಗೆ ಹೇಳ್ಬಿಡು ಸಾಕ್ಷಿ, ನಿನ್ನಲ್ಲಿ ನೀನೇ ಕೊರಗಬೇಡ ಆಲೋಚಿಸುತ್ತಾ ಎಷ್ಟೊತ್ತಿಗೋ ನಿದ್ದೆಗೆ ಜಾರಿಕೊಂಡನು. ಮರುದಿನ ಸಹ ಸಾಕ್ಷಿ ತುಂಬಾ ನಿಶ್ಶಕ್ತಿಯಿಂದ ಇದ್ದಿದ್ದರಿಂದ ಆಫೀಸಿಗೆ ಹೋಗದೆ ಇದ್ದು ಬಿಟ್ಟನು ಸಿದ್ಧಾರ್ಥ್. ಸಿದ್ಧಾರ್ಥ್ ಜೊತೆ ಸರಿಯಾಗಿ ಮಾತನಾಡದೆ ಅವನನ್ನು ಅವಾಯ್ಡ್ ಮಾಡುತ್ತಿದ್ದಾಳೆ ಸಾಕ್ಷಿ. ಅವಳ ವರ್ತನೆಗೆ ಕಾರಣ ಏನು ಅಂತ ಅರ್ಥವಾಗದೆ ಸಿದ್ಧಾರ್ಥ್ಗೆ ಹುಚ್ಚಿಡಿದಂಗೆ ಆಗ್ತಿದೆ. ಆ ದಿನ ಸಹ ಇಬ್ಬರಿಗೂ ಭಾರವಾಗಿ ಕಳೆಯಿತು. ಅದರ ನೆಕ್ಸ್ಟ್ ಡೇ ಸಾಕ್ಷಿ ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗಿದ್ದರಿಂದ ಆಫೀಸಿಗೆ ಹೋಗುವುದಕ್ಕೆ ರೆಡಿಯಾದಳು. ಟಿಫನ್ ತಿಂದ ಮೇಲೆ ಅವಳನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್. ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ, ಇನ್ನು ಲೇಟ್ ಮಾಡುವುದು ಒಳ್ಳೆಯದಲ್ಲ, ಬೇಗ ಹೇಳಬೇಕು, ಆದರೆ
ಏಕೆ ಹೇಳುವುದು ಎಂದು ಉಗುರುಗಳು ಕಚ್ಚುತ್ತಾ ಟೆನ್ಷನ್ ಆಗಿ ನೋಡುತ್ತಿದ್ದಾಳೆ. ಅವಳ ಹೃದಯ ಬಡಿತದ ವೇಗ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಹೊಡೆದುಕೊಳ್ಳುತ್ತಿದ್ದರೆ ಎದೆಯ ಮೇಲೆ ಕೈ ಇಟ್ಟುಕೊಂಡು, ಸಾಕ್ಷಿ, ಕೂಲ್, ಯು ಕ್ಯಾನ್ ಡೂ ಇಟ್. ಸಿದ್ಧಾರ್ಥ್ ಹ್ಯಾಪಿನೆಸ್ಗೋಸ್ಕರ ತಪ್ಪುವುದಿಲ್ಲ. ಕಣ್ಣುಗಳಲ್ಲಿ ತುಂಬಿಕೊಂಡ ಕಣ್ಣೀರನ್ನು ಒರೆಸಿಕೊಂಡು ಮನಸ್ಸನ್ನು ಕಲ್ಲು ಮಾಡಿಕೊಂಡು, ಸಿದ್ದು ಎಂದು ನಿಧಾನವಾಗಿ ಕರೆದಳು. ಆ ಕೂಗು ಸಿದ್ಧಾರ್ಥ್ ಕಿವಿಗೆ ಸೇರಲೇ ಇಲ್ಲ. ಸಿದ್ದು ಎಂದು ಮತ್ತೆ ಕರೆದಿದ್ದರಿಂದ ಡ್ರೈವ್ ಮಾಡುತ್ತಾ ತಲೆ ತಿರುಗಿಸಿ ನೋಡಿದನು ಸಿದ್ಧಾರ್ಥ್. ಐಮ್ ಸಾರಿ ಸಿದ್ದು, ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು ಎಂದಳು. ಇದರಲ್ಲಿ ತೊಂದರೆ ಏನಿದೆ? ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಎಂದನು ಸಿದ್ಧಾರ್ಥ್. ಆದರೆ ನನಗೆ ತುಂಬ ತೊಂದರೆ ಆಗ್ತಿದೆ ಎಂದ ಸಾಕ್ಷಿ ಮಾತುಗಳಿಗೆ ವಿಸ್ಮಯವಾಗಿ ನೋಡಿದನು ಸಿದ್ಧಾರ್ಥ್. ಸಾಕ್ಷಿ ಸಿದ್ಧಾರ್ಥ್ನಿಂದ ನೋಟ ತಿರುಗಿಸಿಕೊಂಡು ನೇರವಾಗಿ ನೋಡುತ್ತಾ, ಈ ಬಲವಂತದ ಬಂಧದಲ್ಲಿ ನನಗೆ ಉಸಿರಾಡುವುದು ಕೂಡ ಕಷ್ಟ ಆಗ್ತಿದೆ ಸಿದ್ಧಾರ್ಥ್. ಈ 4 ತಿಂಗಳು ನಾನು ತುಂಬ ಟ್ರೈ ಮಾಡಿದೆ ಅಕ್ಸೆಪ್ಟ್ ಮಾಡುವುದಕ್ಕೆ, ಅಡ್ಜಸ್ಟ್ ಆಗುವುದಕ್ಕೆ. ಆದರೆ ನನ್ನಿಂದ ಆಗ್ತಿಲ್ಲ ಎಂದು ಸಾಕ್ಷಿ ಹೇಳುತ್ತಿದ್ದರೆ ಶಾಕ್ನಿಂದ ಬಾಯಿಂದ ಮಾತು ಹೊರಬರದೆ ಹಾಗೆಯೇ ನೋಡುತ್ತಿದ್ದಾನೆ ಸಿದ್ಧಾರ್ಥ್. ಐ ಕಾಂಟ್ ಲೀವ್ ವಿತ್ ಯು ಎನಿಮೋರ್. ನಮ್ಮ ಮನೆಗೆ ಹೋಗಿ ಹ್ಯಾಪಿಯಾಗಿ ಇರ್ತೀನಿ. ಲೆಟ್ಸ್ ಎಂಡ್ ದಿಸ್ ರಿಲೇಷನ್ ಎಂದಳು ಸಾಕ್ಷಿ. ಏನಂದೆ? ಕಾರ್ ಸಡನ್ ಬ್ರೇಕ್ ಆಗಿ ಶಾಕಿಂಗ್ ಆಗಿ ಸಾಕ್ಷಿ ಕಡೆ ನೋಡಿದನು ಸಿದ್ಧಾರ್ಥ್. ಸಾಕ್ಷಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ತಡೆದುಕೊಂಡು ಸಿದ್ಧಾರ್ಥ್ ಕಡೆ ನೋಡುತ್ತಾ, ನೀವು ಕೇಳಿಸಿಕೊಂಡಿದ್ದು ಕರೆಕ್ಟೇ. ಈ ಬಲವಂತದ ಮದುವೆಯಿಂದ ನನಗೆ ಬಿಡುಗಡೆ ಬೇಕು. ನಾನು ನಿಮ್ಮ ಜೊತೆ ಬದುಕಲಾರೆನು ಹೇಳಲಾರದೆ ಹೇಳಿ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿದ್ದರೆ ತಟ್ಟನೆ ವಿಂಡೋ ಕಡೆ ತಿರುಗಿದಳು. ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿದ್ದರೆ ತುಟಿಗಳನ್ನು ಕಚ್ಚಿ ದುಃಖವನ್ನು ಕಂಟ್ರೋಲ್ ಮಾಡಿಕೊಂಡು ಕಣ್ಣೀರು ಒರೆಸಿಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ. ಸಾಕ್ಷಿ ಮಾತುಗಳಿಗೆ ಸಿದ್ಧಾರ್ಥ್ ಹೃದಯ ನುಚ್ಚು ನೂರಾಗಿ ದುಃಖದಿಂದ ಸಾಕ್ಷಿ ಕಡೆ 1 ನಿಮಿಷ ನೋಡಿ ಭಾರವಾಗಿ ಉಸಿರು ಎಳೆದುಕೊಂಡು ಕಾರನ್ನ ಫಾಸ್ಟ್ ಆಗಿ ಡ್ರೈವ್ ಮಾಡಿ ಆಫೀಸ್ ಮುಂದೆ ಕಾರನ್ನ ನಿಲ್ಲಿಸಿದನು. ಸಾಕ್ಷಿ ಕಾರು ಇಳಿದು ಸಿದ್ಧಾರ್ಥ್ ಕಡೆ ನೋಡಿದಳು. ಅವಳ ಕಡೆ ನೋಡದೆ ಗಂಭೀರವಾದ ಮುಖದಿಂದ ನೇರವಾಗಿ ನೋಡುತ್ತಿದ್ದಾನೆ. ಸಾಕ್ಷಿ ದುಃಖದಿಂದ ಒಳಗಡೆಗೆ ಹೊರಟರೆ ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು. ಸಾಕ್ಷಿ ಮಾತುಗಳು ಅವನ ಕಿವಿಯಲ್ಲಿ ಮಾರ್ಧ್ವನಿಸುತ್ತಿದ್ದರೆ ಭಯಂಕರವಾದ ಸ್ಪೀಡ್ನಲ್ಲಿ ಡ್ರೈವ್ ಮಾಡುತ್ತಿದ್ದಾನೆ. ಸಾಕ್ಷಿಯನ್ನು ನೋಡಿ ನಗುತ್ತಾ ಹಗ್ ಮಾಡಿಕೊಂಡಳು ಪ್ರಿಯಾ. ಹೇಗಿದ್ದೀಯೇ? ಹೆಲ್ತ್ ಕಂಪ್ಲೀಟಾಗಿ ಸೆಟ್ ಆದಂಗೇನಾ? ಹಾಂ, ಚೆನ್ನಾಗಿದ್ದೀನಿ ಕಣೆ ಎಂದಳು ಬಲವಂತದಿಂದ ನಗುತ್ತಾ. ಪ್ರಿಯಾ ಸಾಕ್ಷಿಯನ್ನ ದಿಟ್ಟಿಸಿ ನೋಡುತ್ತಾ, ನಿನ್ನ ಮುಖ ನೋಡಿದ್ರೆ ಚೆನ್ನಾಗಿರೋ ಥರ ಅನಿಸುತ್ತಿಲ್ಲವೇ? ಇನ್ನೊಂದು 4 ದಿನ ರೆಸ್ಟ್ ತಗೋಬೇಕಾಗಿತ್ತು ಎಂದಳು ಪ್ರಿಯಾ. ಸಾಕ್ಷಿ ಮೌನವಾಗಿ ತನ್ನ ಸಿಸ್ಟಮ್ ಮುಂದೆ ಕುಳಿತುಕೊಂಡರೆ ಅವಳ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡಳು ಪ್ರಿಯಾ. ವಿಕ್ರಮ್ ಬರಲಿಲ್ವಾ ಎಂದು ಕೇಳಿದಳು ಸಾಕ್ಷಿ ಸುತ್ತಲೂ ನೋಡುತ್ತಾ. ನಿನ್ನನ್ನು ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿ ಮನೆಗೆ ಹೋದನು, ಮತ್ತೆ ಬರಲಿಲ್ಲ. ನೆನ್ನೆ ಕಾಲ್ ಮಾಡಿದರೆ ಹೇಳಿದ್ನು, ಅವರ ಅಮ್ಮನಿಗೆ ಹಾರ್ಟ್ ಆಪರೇಷನ್ ಇದೆಯಂತೆ, ಅದು ಮುಗಿದ ಮೇಲೆ ಬರ್ತಾನೆ ಎಂದಳು. ಅಯ್ಯೋ ಹೌದಾ ಎಂದು ಫೋನ್ ತೆಗೆದುಕೊಂಡು ವಿಕ್ರಮ್ಗೆ ಕಾಲ್ ಮಾಡಿದಳು. ಹಲೋ ಸಾಕ್ಷಿ, ಹೇಗಿದ್ದೀಯಾ? ಆರೋಗ್ಯ ಚೆನ್ನಾಗಿದೆಯಾ? ಹಾಂ ಓಕೆ ವಿಕ್ರಮ್. ಆಂಟಿ ಹೇಗಿದ್ದಾರೆ? ಆಪರೇಷನ್ ಯಾವಾಗ ಎಂದಳು. ಇನ್ನೊಂದು 2 ದಿನಗಳಲ್ಲಿ ಇದೆ. 1 ವಾರ ಹಾಸ್ಪಿಟಲ್ನಲ್ಲೇ ಇರಬೇಕು. ಅಮ್ಮನನ್ನು ಡಿಸ್ಚಾರ್ಜ್ ಮಾಡಿದ ಮೇಲೆ ಬರ್ತೀನಿ ಆಫೀಸಿಗೆ. ಹಾಂ ಸರಿ, ನೀವೇನು ವರಿ ಆಗಬೇಡ್ರಿ, ಎಲ್ಲ ಚೆನ್ನಾಗಿಯೇ ನಡೆಯುತ್ತದೆ ಎಂದಳು. ಓಪ್ಸೋ. ಹಾಂ ಸಾಕ್ಷಿ, ಡಾಕ್ಟ್ರು ಬಂದರು, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಬಾಯ್ ವಿಕ್ರಮ್ ಎಂದು ಕಾಲ್ ಕಟ್ ಮಾಡಿ ವೇದನೆಯಿಂದ ಸತಮತವಾಗುತ್ತಿರುವ ತನ್ನ ಮನಸ್ಸನ್ನು ಡೈವರ್ಟ್ ಮಾಡಿ ಕೆಲಸ ಮಾಡುವುದಕ್ಕೆ ಪ್ರಯತ್ನಿಸಿದಳು. ಒಳಗಡೆ ಬರುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ, ನಿನಗೋಸ್ಕರನೇ ಕಾಯ್ತಿದ್ದೀನಿ, ಮೀಟಿಂಗ್ ಸ್ಟಾರ್ಟ್ ಮಾಡೋಣವಾ ಎಂದು ಕೇಳಿದನು ಸುದೀಪ್. ಮೀಟಿಂಗ್ ನೀನು ನೋಡ್ಕೋ ಸುದೀಪ್, ಲೀವ್ ಮಿ ಅಲೋನ್ ಎಂದು ಸುದೀಪ್ ಕಡೆ ನೋಡದೆ ಹೇಳಿಬಿಟ್ಟು ತನ್ನ ಪರ್ಸನಲ್ ರೂಮಿಗೆ ಹೊರಟು ಹೋದನು ಸಿದ್ಧಾರ್ಥ್. ಏನಾಯಿತು ಇವನಿಗೆ? ಅಯೋಮಯವಾಗಿ ನೋಡಿದನು. ಮೀಟಿಂಗ್ಗೆ ಟೈಮ್ ಆಗಿದ್ದರಿಂದ ಮೀಟಿಂಗ್ ಹಾಲ್ಗೆ ಹೋದನು ಸುದೀಪ್. ಪರ್ಸನಲ್ ರೂಮಿಗೆ ಬಂದು ಸೋಫಾದಲ್ಲಿ ಕುಳಿತುಕೊಂಡು ತಲೆ ಹಿಡಿದುಕೊಂಡಿದ್ದಾನೆ ಸಿದ್ಧಾರ್ಥ್. ಈ ಬಲವಂತದ ಬಂಧದಿಂದ ನನಗೆ ಬಿಡುಗಡೆ ಬೇಕು, ನಿನ್ನ ಜೊತೆ ಬದುಕಲಾರೆನು. ಸಾಕ್ಷಿ ಮಾತುಗಳ ನೆನಪಿಗೆ ಬಂದು ಅವನ ಪ್ರಾಣ ಹೋದಂತೆ ಆಗ್ತಿದೆ. ಈ 3 ದಿನಗಳಿಂದ ನಿನ್ನ ವಿಚಿತ್ರ ನಡವಳಿಕೆಗೆ
ಕಾರಣ ಇದೇನಾ? ಓಕೆ, ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಇಷ್ಟವಿಲ್ಲದಿದ್ದರೂ ಸತ್ತಂಗೆ ನನ್ನ ಜೊತೆನೇ ಬದುಕು ಅಂತ ನಿನ್ನ ಜೀವನವನ್ನು ಹಾಳುವ ಹಕ್ಕು ನನಗೆ ಇಲ್ಲ. ನೀನು ಹ್ಯಾಪಿಯಾಗಿ ಇರ್ತೀನಿ ಅಂದರೆ ನಿನಗೋಸ್ಕರ ನಿನ್ನನ್ನು ಬಿಟ್ಟುಕೊಡಲು ಸಹ ನಾನು ರೆಡಿ. ಒಟ್ಟಿಗೆ ಸಂತೋಷವಾಗಿರಲು ಸಾಧ್ಯವಾಗದಿದ್ದಾಗ ಬೇರ್ಪಡುವುದೇ ಉತ್ತಮ. ಅವನ ಮನಸ್ಸು ಕೊನೆಯಿಲ್ಲದ ಸಂಕಟದಿಂದ ತುಂಬಿ ಹೋಗಿದ್ದರೆ ಸೋಫಾದಲ್ಲಿ ಹಿಂದಕ್ಕೆ ಒರಗಿ ಕಣ್ಣು ಮುಚ್ಚಿಕೊಂಡಿದ್ದಾನೆ. ಸುಮಿತ್ರಾ ಕೆಪಿಯಲ್ಲಿ ಕುಳಿತುಕೊಂಡಿದ್ದಾಳೆ. ಸ್ವಲ್ಪ ಸಮಯದ ನಂತರ ಒಳಗಡೆಗೆ ಬಂದ ದಿವ್ಯಾ, ಹಾಯ್ ಆಂಟಿ ಎಂದು ನಗುತ್ತಾ ಮಾತನಾಡಿಸಿದಳು. ಹಾಯ್ ದಿವ್ಯಾ, ಬಾ ಕುತ್ಕೋ. ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡಳು ದಿವ್ಯಾ. ಆಂಟಿ ಬರಕ್ಕೆ ಹೇಳಿದ್ರಿ ಎಂದು ಕೇಳಿದಳು. ಸುಮಿತ್ರಾ ಕರೆಯುವುದಕ್ಕೆ ಕಾರಣ ಅರ್ಥವಾದರೂ ಏನೂ ಗೊತ್ತಿಲ್ಲದವಳಂತೆ ಮುಖ ಇಟ್ಟು. ಹೇಳ್ತೀನಿ. ಸಿದ್ಧಾರ್ಥ್ನನ್ನ ನೀನು ಇನ್ನೂ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದಳು ಸುಮಿತ್ರಾ ನೇರವಾಗಿ ನೋಡುತ್ತಾ. ಅದು ಆಂಟಿ ಎಂದು ರಾಗ ಎಳೆಯುತ್ತಿದ್ದರೆ, ನಿಮ್ಮಿಬ್ಬರ ಪ್ರೀತಿ ವಿಷಯ ನನಗೆ ಗೊತ್ತು ದಿವ್ಯಾ. ಗಾರ್ಡನ್ನಲ್ಲಿ ನಿಮ್ಮ ಮಧ್ಯೆ ನಡೆದಿದ್ದು ನಾನು ಎಲ್ಲ ನೋಡಿದೆ, ಕೇಳಿಸಿಕೊಂಡೆ ಸಹ ಎಂದು ಹೇಳಿದ ತಕ್ಷಣ, ನೀವು ನೋಡುವ ಥರ ಮಾಡಿದ್ದೆ ನಾನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಅದು ಸಾರಿ ಆಂಟಿ ಎಂದಳು ಅಳು ನಟಿಸುತ್ತಾ. ಕೃಷ್ಣಪ್ರಸಾದ್ ಸುಮಿತ್ರಾ ಮ್ಯಾರೇಜ್ ಆನಿವರ್ಸರಿ ದಿನ ಕೃಷ್ಣಪ್ರಸಾದ್ರವರು ಕರೆದರು ಅಂತ ಸರ್ವೆಂಟ್ ಕೈಯಲ್ಲಿ ಹೇಳಿಸಿ ಸುಮಿತ್ರಾ ಅಲ್ಲಿಗೆ ಬರುವ ಥರ ಪ್ಲಾನ್ ಮಾಡಿ ಸುಮಿತ್ರಾಗೆ ಸಿದ್ಧಾರ್ಥ್ ದಿವ್ಯಾಳ ಪ್ರೀತಿಯ ವಿಷಯ ಗೊತ್ತಾಗುವಂತೆ ಮಾಡಿದರು ಸೂರಜ್ ದಿವ್ಯಾ. ದಿವ್ಯಾ, ದುಃಖ ಪಡಬೇಡ, ನಿಂಗೆ ಗುಡ್ ನ್ಯೂಸ್ ಹೇಳುವುದಕ್ಕೇನೆ ನಾನು ಬಂದಿರುವುದು. ಸಿದ್ಧಾರ್ಥ್ ನೀನು ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡಿದ್ದೀರಾ. ಈ ಕಡೆ ನೀನು ಅವನನ್ನು ಮರೆಯಲಾರದೆ ನರಕ ಅನುಭವಿಸುತ್ತಿದ್ದರೆ, ಅವನು ನಿನ್ನನ್ನು ಮರೆಯಲಾರದೆ ಆ ದರಿದ್ರದವಳನ್ನ ಹೆಂಡತಿಯಾಗಿ ಸ್ವೀಕರಿಸಲಾಗದೆ ಕುಗ್ಗಿ ಹೋಗುತ್ತಿದ್ದಾನೆ. ಅದಕ್ಕೆ ನಾನು ಒಂದು ನಿರ್ಣಯಕ್ಕೆ ಬಂದಿದ್ದೇನೆ. ನಿಮ್ಮಿಬ್ಬರಿಗೆ ಮದುವೆ ನಡೆಯುವ ಥರ ನಾನು ಮಾಡ್ತೀನಿ ಎಂದು ಹೇಳಿದ ತಕ್ಷಣ ದಿವ್ಯಾ ಮುಖ 1000 ವೋಲ್ಟೇಜ್ ಬಲ್ಪಿನಂತೆ ಹೊಳೆಯಿತು. ನಿಜನಾ ಆಂಟಿ ಎಂದು ಕೇಳಿದಳು ನಂಬಲಾರದೆ. ನಿಜ ದಿವ್ಯಾ, ನನ್ನ ಮಗನ ಸಂತೋಷಕ್ಕೋಸ್ಕರ ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಎಂದಳು. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಥ್ಯಾಂಕ್ ಯು ಸೋ ಮಚ್ ಎಂದು ಚೇರ್ ಮೇಲಿಂದ ಎದ್ದು ಸುಮಿತ್ರಾಳನ್ನ ಅಪ್ಪಿಕೊಂಡಳು. ಹಾಗಾದ್ರೆ ಸಾಕ್ಷಿ ಸಿದ್ಧಾರ್ಥ್ಗೆ ದೂರ ಆಗ್ತಾಳಾ ಎಂದು ಕೇಳಿದಳು ದಿವ್ಯಾ ಅನುಮಾನದಿಂದ ನೋಡುತ್ತಾ. ಅದೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ನನ್ನ ಗೆಸ್ ಕರೆಕ್ಟ್ ಆದರೆ ಈ 2 ದಿನಗಳಲ್ಲಿ ಅವರು ಲಾಯರ್ನನ್ನ ಮೀಟ್ ಮಾಡ್ತಾರೆ ಡೈವರ್ಸ್ಗೋಸ್ಕರ ಎಂದು ಸುಮಿತ್ರಾ ಹೇಳಿದ್ದರಿಂದ ದಿವ್ಯಾ ಸಂತೋಷಕ್ಕೆ ಮಿತಿ ಇರಲಿಲ್ಲ. ಅವ್ರಿಗೆ ಡೈವರ್ಸ್ ಬರುವ ತನಕ ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ಹಾಂ ಸರಿ ಆಂಟಿ ಎಂದಳು ದಿವ್ಯಾ ಸಂತೋಷದಿಂದ. ಕಾಫಿ ಕುಡಿದು ಹೊರಟು ಹೋದಳು ಸುಮಿತ್ರಾ. ಓ ಮೈ ಗಾಡ್, ಸಿದ್ಧಾರ್ಥ್ ನನ್ನವನಾಗ್ತಿದ್ದಾನೆ ಎಂದು ಸಂತೋಷದಿಂದ ತಬ್ಬಿಬ್ಬಾಗುತ್ತಿದ್ದಾಳೆ. ಹಾಯ್ ದಿವ್ಯಾ, ಆರ್ ಯು ಹ್ಯಾಪಿ ನೌ? ಬ್ಲೂಟೂತ್ನಿಂದ ಸೂರಜ್ ವಾಯ್ಸು ಕೇಳಿಸಿ, ಯಾ ಧೀರಜ್, ಸೋ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್ ಎಂದಳು ಸಂತೋಷದಿಂದ. ಕೆಪೆಗೆ ಬರುವುದಕ್ಕಿಂತ ಮೊದಲೇ ಸೂರಜ್ಗೆ ಕಾಲ್ ಕನೆಕ್ಟ್ ಮಾಡಿದ್ದರಿಂದ ಬ್ಲೂಟೂತ್ ಮುಖಾಂತರ ದಿವ್ಯಾ ಸುಮಿತ್ರಾಳ ಸಂಭಾಷಣೆ ಫುಲ್ ಕೇಳಿಸಿಕೊಂಡನು ಸೂರಜ್. ಆದರೆ ಸೂರಜ್, ನಂತರ ಸಿದ್ಧಾರ್ಥ್ಗೆ ನಿಜ ಗೊತ್ತಾದರೆ ನನ್ನನ್ನು ಅಸಹಿಸಿಕೊಳ್ಳುತ್ತಾನೇನೋ ಅಂತ ಭಯವಾಗ್ತಿದೆ ಎಂದಳು. ಸಿ ದಿವ್ಯಾ, ಒಂದು ವೇಳೆ ಸಿದ್ಧಾರ್ಥ್ಗೆ ನಿಜ ಗೊತ್ತಾದರೂ ಆ ಪ್ಲಾನ್ ಹಿಂದೆ ಇರುವುದು ಅವರಮ್ಮ ಅಂತ ಅಂದುಕೊಳ್ಳುತ್ತಾನೆ ವಿನಃ ನಿನ್ನ ಮೇಲೆ ನನ್ನ ಮೇಲೆ ಅನುಮಾನ ಬರುವ ಚಾನ್ಸೇ ಇಲ್ಲ. ನಾನು ನಿನ್ನ ಬಗ್ಗೆ ಎಲ್ಲ ಯೋಚನೆ ಮಾಡಿಯೇ ಈ ಸ್ಟೆಪ್ ತೆಗೆದುಕೊಂಡಿದ್ದೇನೆ. ನೀನು ಹ್ಯಾಪಿಯಾಗಿ ಇರಬೇಕು ದಿವ್ಯಾ. ನಿನಗೆ ಅವನೆಂದರೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು. ಒಬ್ಬ ಫ್ರೆಂಡ್ ಆಗಿ ನಾನು ಮಾಡಬೇಕಾಗಿರುವುದನ್ನು ನಾನು ಮಾಡ್ತಿದ್ದೀನಿ. ಜಸ್ಟ್ ಟ್ರಸ್ಟ್ ಮೀ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಎಂದನು ಸೂರಜ್. ಸರಿ ಸೂರಜ್, ಥ್ಯಾಂಕ್ ಯು, ಬಾಯ್ ಎಂದು ಕಾಲ್ ಕಟ್ ಮಾಡಿದಳು ದಿವ್ಯಾ. ಅಮಾಯಕ ದಿವ್ಯಾ, ನಿನಗೆ ಸಿದ್ಧಾರ್ಥ್ ಹಾಗೂ ನನ್ನ ಮಧ್ಯೆ ಫ್ರೆಂಡ್ಶಿಪ್ ಮಾತ್ರನೇ ಗೊತ್ತು, ವೈರತ್ವ ಗೊತ್ತಿಲ್ಲ. ನಿನ್ನನ್ನು ಅಡ್ಡ ಇಟ್ಕೊಂಡು ಅವನ ಜೀವನವನ್ನ ಯಾವ ರೀತಿ ಮಾಡ್ತೀನೋ ವೇಟ್ ಆ್ಯಂಡ್ ವಾಚ್ ಎಂದು ರಕ್ಕಸವಾಗಿ ನಕ್ಕನು ಸೂರಜ್. ಸಾಯಂಕಾಲ ಸಾಕ್ಷಿಯನ್ನು ಪಿಕ್ ಮಾಡಿಕೊಂಡು ಮನೆಗೆ ಹೊರಟನು ಸಿದ್ಧಾರ್ಥ್. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಿಲ್ಲ, ಮಾತನಾಡಿಕೊಳ್ಳಲೂ ಇಲ್ಲ. ಸೈಲೆಂಟ್ ಆಗಿ ಊಟ ಮಾಡಿ ರೂಮಿನೊಳಕ್ಕೆ ಹೊರಟು ಹೋದರು. ಬೆಡ್ ಮೇಲೆ ಬೆಡ್ಶೀಟ್ ಹಾಕುತ್ತಿರುವ ಸಾಕ್ಷಿ, ಸಾಕ್ಷಿ ಎಂದ ಸಿದ್ಧಾರ್ಥ್ ಕೂಗಿಗೆ ಅವನ ಕಡೆ ನೋಡಿದಳು. ಸಿದ್ಧಾರ್ಥ್ ಅವಳ ಕಡೆ ನೋಡದೆ ಜೇಬುಗಳಲ್ಲಿ ಕೈಗಳು ಇಟ್ಟುಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಾ,
ನೀನು ಹೇಳಿದರ ಬಗ್ಗೆ ಆಲೋಚನೆ ಮಾಡಿದೆ. ಇಷ್ಟವಿಲ್ಲದೆ ಮನಸ್ಸು ಸಾಯಿಸಿಕೊಂಡು ಜೊತೆಯಲ್ಲಿ ಇರುವುದಕ್ಕಿಂತ ಬೇರೆಯಾಗುವುದೇ ಬೆಟರ್. ನಾಳೆನೇ ಹೋಗಿ ಲಾಯರ್ನನ್ನು ಮೀಟ್ ಮಾಡೋಣ ಫಾರ್ ಡೈವರ್ಸ್ ಎಂದು ಹೇಳಿ ಹೊರಗಡೆಗೆ ಹೊರಟು ಹೋದನು. ಸಾಕ್ಷಿ ಬೆಡ್ ಮೇಲೆ ಕುಸಿದು ಕುಳಿತಳು. ಡೈವರ್ಸ್ ಕೇಳಿದ ತಕ್ಷಣ ಕೊಡ್ತೀನಿ ಅಂತಿದ್ದಾರೆ ಅಂದ್ರೆ ಅವರಿಗೆ ನನ್ನ ಜೊತೆ ಇರಲು ಎಷ್ಟು ಕಷ್ಟ ಆಗಿರಬಹುದು. ಸಾಕ್ಷಿ, ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಇನ್ನ ಕೆಲವು ದಿನಗಳಲ್ಲಿ ಸಿದ್ಧಾರ್ಥ ಹಾಗೂ ನಿನ್ನ ಮಧ್ಯೆ ಇರುವ ಸಂಬಂಧ ಕಳೆದು ಹೋಗುತ್ತದೆ. ಅಳುತ್ತಾ ಹಾಗೇ ನಿದ್ದೆಗೆ ಜಾರಿಕೊಂಡಳು. ಮಧ್ಯರಾತ್ರಿಯ ತನಕ ಗಾರ್ಡನ್ನಲ್ಲಿ ಕುಳಿತುಕೊಂಡು ರೂಮಿನೊಳಕ್ಕೆ ಬಂದು ಭಾರವಾದ ಹೃದಯದಿಂದ ಮಲಗಿಕೊಂಡನು ಸಿದ್ಧಾರ್ಥ್. ಮಾರ್ನಿಂಗ್ ಟಿಫನ್ ಮಾಡಿ ಲಾಯರ್ ಬಳಿ ಹೋದರು. ಇಬ್ಬರಿಗೂ ಇಷ್ಟ ಇಲ್ಲ. ಆದರೆ ಒಬ್ಬರ ಮನಸ್ಸು ಮತ್ತೊಬ್ಬರಿಗೆ ಗೊತ್ತಿಲ್ಲ. ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಲಾಯರ್ ರೂಮಿನೊಳಕ್ಕೆ ಹೆಜ್ಜೆ ಇಟ್ಟರು. ಹೇಳಿ ಸಿದ್ಧಾರ್ಥ್ರವರೇ ಎಂದು ಲಾಯರ್ ಕೇಳಿದ್ದರಿಂದ ತಮ್ಮ ಮದುವೆ ಯಾವ ರೀತಿ ನಡೆಯಿತು ಅಂತ ಹೇಳಿ, ಈ ಬಲವಂತದ ಬಂಧದಿಂದ ಇಬ್ಬರಿಗೂ ಸಂತೋಷ ಇಲ್ಲ, ಮ್ಯೂಚುವಲ್ ಡೈವರ್ಸ್ಗೆ ಅಪ್ಲೈ ಮಾಡಬೇಕು ಎಂದು ಹೇಳಿದನು ಸಿದ್ಧಾರ್ಥ್ ಸಾಕ್ಷಿ ಕಡೆ ನೋಡುತ್ತಾ. ಸಾಕ್ಷಿ ಮೌನವಾಗಿ ನೋಡುತ್ತಿದ್ದಾಳೆ. ಓಕೆ ಸಿದ್ಧಾರ್ಥ್ರವರೇ, ನಾರ್ಮಲ್ ಆಗಿ ಆದರೆ ಮದುವೆಯಾದ 1 ವರ್ಷದ ನಂತರವೇ ಡೈವರ್ಸ್ಗೆ ಅಪ್ಲೈ ಮಾಡುವುದಕ್ಕೆ ಆಗುತ್ತದೆ. ಬಟ್ ಸೆಕ್ಷನ್ 14 ಪ್ರಕಾರ ನಿಮ್ಮದು ಫೋರ್ಸ್ಡ್ ಮ್ಯಾರೇಜ್ ಅಂತ, ಇಬ್ಬರಿಗೂ ಒಟ್ಟಾಗಿ ಇರುವುದು ಇಷ್ಟವಿಲ್ಲವೆಂದು ಕೋರ್ಟ್ಗೆ ಎಕ್ಸ್ಪ್ಲೈನ್ ಮಾಡಿದರೆ ಡೈವರ್ಸ್ ಬೇಗ ಬರುತ್ತದೆ. ಆ ಪ್ರೊಸೀಜರ್ ಪೂರ್ತಿ ನಾನು ನೋಡಿಕೊಳ್ಳುತ್ತೇನೆ. ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ನಿಮಗೆ ಡೈವರ್ಸ್ ಬರುವ ಥರ ನಾನು ಮಾಡ್ತೀನಿ ಎನ್ನುತ್ತಾ ಡೈವರ್ಸ್ ಪಿಟಿಷನ್ ಫಾರ್ಮ್ ಅವರ ಮುಂದೆ ಇಟ್ಟರು. ಹೃದಯದ ತುಂಬ ವೇದನೆಯನ್ನು ತುಂಬಿಕೊಂಡು ನಡುಗುತ್ತಿರುವ ಕೈಗಳಲ್ಲಿ ಸಾಕ್ಷಿ ಸೈನ್ ಮಾಡಿದರೆ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಸೈನ್ ಮಾಡಿದನು ಸಿದ್ಧಾರ್ಥ್. ಕೋರ್ಟಿಗೆ ಸಬ್ಮಿಟ್ ಮಾಡಿ ಹಿಯರಿಂಗ್ ಡೇಟ್ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆ 1 ದಿನ ಕೋರ್ಟ್ಗೆ ಬಂದರೆ ಸರಿ ಹೋಗುತ್ತದೆ ಸಿದ್ಧಾರ್ಥ್ರವರೇ ಎಂದರು ಲಾಯರ್ ರವರು. ಓಕೆ ಲಾಯರ್ ರವರೇ, ಥ್ಯಾಂಕ್ ಯು ಸೋ ಮಚ್. ಶೇಕ್ ಹ್ಯಾಂಡ್ ಕೊಟ್ಟು ಹೊರಗಡೆಗೆ ನಡೆದರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನ ಹಿಂದೆ ನಡೆದಳು ಸಾಕ್ಷಿ. ಮೇಡಮ್, ನಿಮ್ಮ ಮಗ ಸೊಸೆ ಈಗ ತಾನೇ ಬಂದಿದ್ದರು, ಡೈವರ್ಸ್ಗೆ ಅಪ್ಲೈ ಮಾಡಿ ಹೋದರು. ಸುಮಿತ್ರಾಗೆ ಫೋನ್ ಮಾಡಿ ಹೇಳಿದನು ಲಾಯರ್. ಓಕೆ ಲಾಯರ್ ರವರೇ, ಥ್ಯಾಂಕ್ ಯು. ಎಷ್ಟು ಹಣ ಬೇಕಾದರೂ ಕೊಡ್ತೀನಿ. ಎಷ್ಟು ಬೇಗ ಆದರೆ ಅಷ್ಟು ಬೇಗ ಡೈವರ್ಸ್ ಬರುವ ಥರ ಮಾಡಿ ಎಂದಳು ಸುಮಿತ್ರಾ. ತಪ್ಪದೆ ಮೇಡಮ್ ಎಂದು ಲಾಯರ್ ಕಾಲ್ ಕಟ್ ಮಾಡಿದರೆ, ಅಮ್ಮಯ್ಯ ಎಂದು ಸಂತೋಷವಾಗಿ ನಕ್ಕಳು ಸುಮಿತ್ರಾ. ಸಿದ್ಧಾರ್ಥ್ ಕಾರ್ ಡ್ರೈವ್ ಮಾಡುತ್ತಾ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿರುವ ಸಾಕ್ಷಿ ಕಡೆ ನೋಡಿದನು. ಡೈವರ್ಸ್ ಬರುವುದಕ್ಕೆ ಟೈಮ್ ಹಿಡಿಯುತ್ತದೆ. ನಿನಗೆ ಅಷ್ಟೊಂದು ತೊಂದರೆ ಅನ್ನಿಸಿದರೆ ಸ್ವಲ್ಪ ದಿನ ನಿಮ್ಮ ಮನೆಗೆ ಹೋಗು. ಯು ವಿಲ್ ಫೀಲ್ ಬೆಟರ್. ಹೇಗೂ ಮದುವೆಯಾದಾಗಲಿಂದ ಹೋಗಿಲ್ಲ ಆ್ಯಂಡ್ ಹೆಲ್ತ್ ಕೂಡ ಹುಷಾರಿಲ್ಲ. ಸೊ ನೋ ಒನ್ ವಿಲ್ ಗೆಟ್ ಔಟ್ ಎಂದನು ಸಿದ್ಧಾರ್ಥ್. ಈ 1 ತಿಂಗಳು ಕೂಡ ನಿಮ್ಮ ಜೊತೆ ಇರುವ ಅದೃಷ್ಟ ನನಗೆ ಇಲ್ಲವಾ? ಸಾಕ್ಷಿ ಮನಸ್ಸು ಅಲ್ಲಾಡಿ ಹೋಯಿತು. ಸರಿ ಎನ್ನುವ ಥರ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ. ಅವಳನ್ನು ಆಫೀಸ್ ಬಳಿ ಡ್ರಾಪ್ ಮಾಡಿ ಫಾಸ್ಟಾಗಿ ಹೊರಟು ಹೋದನು. ಅಲ್ಲಿಯ ತನಕ ಕಷ್ಟಪಟ್ಟು ತಡೆದುಕೊಂಡಿದ್ದ ದುಃಖ ಒಮ್ಮೆಲೆ ಹೊರಬಂದರೆ ಸಾಕ್ಷಿ ವಾಶ್ರೂಮ್ಗೆ ಹೋಗಿ ಅವಳ ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಳು. ಸಿದ್ಧಾರ್ಥ್ ಹೃದಯದಲ್ಲಿ ಸುನಾಮಿ ಸಿಡಿದೇಳುತ್ತಿದ್ದರೆ ಆಫೀಸಿಗೆ ಹೋಗಲಾರದೆ ಫಾರ್ಮ್ ಹೌಸ್ಗೆ ಹೋದನು. ಕಾರ್ ಹಿಡಿದು ಶರ್ಟ್ ರಿಮೂವ್ ಮಾಡುತ್ತಾ ಸ್ವಿಮ್ಮಿಂಗ್ ಪೂಲ್ ಹತ್ತಿರಕ್ಕೆ ಹೋಗಿ ಅದರೊಳಕ್ಕೆ ಜಂಪ್ ಮಾಡಿದನು. ಉರಿಯುತ್ತಿರುವ ಹೃದಯಕ್ಕೆ ಆ ತಣ್ಣನೆಯ ನೀರು ಸ್ವಲ್ಪ ಸುಧಾರಿಸಿದರೆ ತುಂಬಾ ಹೊತ್ತು ಪೂಲ್ನಲ್ಲಿ ಸ್ವಿಮ್ ಮಾಡಿ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು. ಸುದೀಪ್ನಿಂದ ಫೋನ್ ಬಂದಿದ್ದರಿಂದ ಪಿಕ್ ಮಾಡಿದನು. ಲೋ ಸಿದ್ದು, ಆಫೀಸಿಗೆ ಬರ್ತಿಲ್ವಾ? ಇನ್ನೊಂದು ಗಂಟೆಯಲ್ಲಿ ಬರ್ತೀನಿ. ಏನಾಯ್ತು ಸಿದ್ದು? ಆರ್ ಯು ಓಕೆ? ಈ ನಡುವೆ ನೀನು ತುಂಬ ಸ್ಟ್ರೆಸ್ ಆಗಿ ಕಾಣಿಸುತ್ತಿದ್ದೀಯ. ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದನು ಸುದೀಪ್ ಆಂದೋಲನದಿಂದ. ನಥಿಂಗ್ ಕಣ, 1 ಅವರ್ನಲ್ಲಿ ಆಫೀಸಿಗೆ ಬರ್ತೀನಿ, ಬಾಯ್ ಎಂದು ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್. 1 ಗಂಟೆಯ ನಂತರ ಆಫೀಸಿಗೆ ಬಂದು ವರ್ಕ್ ಮಾಡಿಕೊಂಡನು. ಸಾಕ್ಷಿ ಆಫೀಸ್ ಮುಗಿದ ತಕ್ಷಣ ಅವಳನ್ನು ಪಿಕ್ ಮಾಡಿಕೊಂಡು ಮನೆಗೆ ಹೊರಟನು. ಮನೆಗೆ ಹೋಗುವ ತನಕ ಇಬ್ಬರೂ ಮೌನವಾಗಿಯೇ ಇದ್ದರು. ಒಳಗಡೆಗೆ ಬಂದ ಸಾಕ್ಷಿಗೆ ಸೋಫಾದಲ್ಲಿ ಕುಳಿತುಕೊಂಡಿರುವ ಚಂದ್ರಶೇಖರ್ ಅವರು ಕಾಣಿಸಿದರು. ಅಪ್ಪ ಎಂದು ಹತ್ತಿರಕ್ಕೆ ಹೋಗಿ ಹಗ್ ಮಾಡಿಕೊಂಡಳು. ಚೆನ್ನಾಗಿದ್ದೀರಾ ಮಾವ ಎಂದು ಮಾತನಾಡಿಸಿದನು ಸಿದ್ಧಾರ್ಥ್. ಚೆನ್ನಾಗಿದ್ದೀನಪ್ಪ ಎಂದರು ನಗುತ್ತಾ.
ಸಿದ್ಧಾರ್ಥ್ ಮೇಲಕ್ಕೆ ಹೊರಟು ಹೋದನು. ನಿನಗೆ ಆರೋಗ್ಯ ಸರಿ ಇಲ್ವಂತೆ ಅಲ್ವಾ? ಅಳಿಯಂದ್ರು ಫೋನ್ ಮಾಡಿದ್ರು. ಹೋಗಿ ಲಗೇಜ್ ತಗೊಂಡು ಬಾ ಹೋಗು. ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇದ್ದು ಬರುವಂತೆ ಎಂದರು ಚಂದ್ರಶೇಖರ್ ಅವರು. ನನ್ನನ್ನ ಮನೆಯಿಂದ ಬೇಗ ಕಳಿಸಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅನ್ನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸರಿಯಪ್ಪ ಎಂದು ರೂಮಿನೊಳಕ್ಕೆ ಬಂದಳು. ಸಿದ್ಧಾರ್ಥ್ ಬೆಡ್ಗೆ ಹೊರಗೆ ಕುಳಿತುಕೊಂಡು ಫೋನ್ ನೋಡುತ್ತಿದ್ದಾನೆ. ಅವನನ್ನ ನೋಡುತ್ತಲೇ ಬ್ಯಾಗಿಗೆ ಬಟ್ಟೆಗಳನ್ನು ಜೋಡಿಸಿಕೊಂಡು ಹೊರಗೆ ಬರುವವಳು ಹಿಂದಕ್ಕೆ ತಿರುಗಿ ಸಿದ್ದು ಎಂದು ಕರೆದಳು. ಸಿದ್ಧಾರ್ಥ್ ತಲೆ ತಿರುಗಿಸಿ ನೋಡಿದನು. ಹೋಗ್ತಿದ್ದೀನಿ ಎಂದಳು ನಿಧಾನವಾಗಿ. ಓಕೆ, ಟೆನ್ಷನ್ ಏನು ಇಟ್ಟುಕೊಳ್ಳದೆ ಪ್ರಶಾಂತವಾಗಿರು ಎಂದನು ಎದ್ದು ಬರುತ್ತಾ. ಸರಿ ಎಂದು ತಲೆಯಾಡಿಸಿ ಕೆಳಗಡೆಗೆ ಬರುತ್ತಿದ್ದರೆ ಅವಳ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಂಡು ನಡಿ ಎಂದು ಮುಂದೆ ನಡೆದನು. ಅವನನ್ನು ಬಿಟ್ಟು ಹೋಗಬೇಕೆಂದರೆ ಪ್ರಾಣ ಹೋದಂತೆ ಆಗ್ತಿದೆ ಸಾಕ್ಷಿಗೆ. ಕಣ್ಣೀರಿನ ಕಣ್ಣುಗಳಿಂದ ಅವನ ಕಡೆ ನೋಡುತ್ತಾ ಕೆಳಗಡೆಗೆ ನಡೆದಳು. ಮನೆಯಲ್ಲಿ ಎಲ್ಲರಿಗೂ ಬಾಯಿ ಹೇಳಿ ಗಂಭೀರವಾಗಿ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ಒಂದು ಬಾರಿ ನೋಡಿ ಚಂದ್ರಶೇಖರ್ ಅವರ ಜೊತೆ ಹೊರಗಡೆಗೆ ನಡೆದಳು ಸಾಕ್ಷಿ. ಸಿದ್ಧಾರ್ಥ್ ದುಃಖದಿಂದ ನಿಟ್ಟುಸಿರು ಬಿಟ್ಟು ಮೇಲಕ್ಕೆ ಹೊರಟು ಹೋದನು. ಸುಮಿತ್ರಾ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ರೂಮಿನೊಳಕ್ಕೆ ಹೊರಟು ಹೋದಳು. ಆ ರಾತ್ರಿ ಇಬ್ಬರಿಗೂ ನಿದ್ದೆ ಇಲ್ಲ. ಮದುವೆಯಾದಾಗ್ಲಿಂದ ಮೊದಲ ಬಾರಿ ಇಬ್ಬರೂ ಒಂಟಿಯಾಗಿ ಮಲಗಿಕೊಂಡಿರುವುದು. ಈ ದೂರ ಶಾಶ್ವತವಾಗಲಿದೆ ಅನ್ನುವ ವಿಷಯ ನೆನೆದುಕೊಂಡು ಇಬ್ಬರ ಮನಸ್ಸುಗಳು ಕರಗಿ ನೀರಾದವು. ಒಂದು ಹೊತ್ತು ಸಹ ನಿನ್ನನ್ನು ಬಿಟ್ಟು ನನ್ನಿಂದ ಇರಕ್ಕೆ ಆಗ್ತಿಲ್ಲ. ಇನ್ನ ಜೀವನ ಪೂರ್ತಿ ಹೇಗೆ ಇರ್ತೀನಿ ಸಿದ್ಧಾರ್ಥ್? ನಾನು ಹೇಗೆ ಇದ್ದರೂ ನೀನು ಹ್ಯಾಪಿಯಾಗಿ ಇದ್ದರೆ ಅಷ್ಟೇ ಸಾಕು. ಕಣ್ಣೀರು ಕೆನ್ನೆಗಳ ಮೇಲಿಂದ ಜಾರಿ ತಲೆದಿಂಬನ್ನು ಒದ್ದೆ ಮಾಡುತ್ತಿದ್ದರೆ ಹತ್ತು ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡಳು. ಸಾಕ್ಷಿ ಆಲೋಚನೆಗಳಿಂದ ಉಸಿರುಗಟ್ಟಿದಂತಾಗಿ ಡ್ರಿಂಕ್ ಮಾಡಬೇಕು ಅಂದರೂ ಇಂಟ್ರೆಸ್ಟ್ ಇಲ್ಲದೆ ತುಂಬಾ ಹೊತ್ತು ಬಾಲ್ಕನಿಯಲ್ಲಿ ಆ ಕಡೆ ಈ ಕಡೆ ತಿರುಗಾಡುತ್ತಾ ಬೆಳಗಿನ ಜಾವ 3 ಗಂಟೆಗೆ ನಿದ್ದೆ ಮಾಡಿದನು ಸಿದ್ಧಾರ್ಥ್. ದುಃಖದಿಂದ ಆಫೀಸಿಗೆ ಹೋಗಲಾರದೆ ರಜಾ ಹಾಕಿಬಿಟ್ಟಳು ಸಾಕ್ಷಿ. ಸಾಕ್ಷಿ ಆಲೋಚನೆಗಳಿಂದ ತನ್ನ ಮನಸ್ಸನ್ನು ಡೈವರ್ಟ್ ಮಾಡಿಕೊಳ್ಳಲು ತುಂಬಾ ಹೊತ್ತು ಆಫೀಸಿನಲ್ಲಿಯೇ ಕಳೆಯುತ್ತಿದ್ದಾನೆ ಸಿದ್ಧಾರ್ಥ್. ಸುದೀಪ್ ಸಿದ್ಧಾರ್ಥ್ನನ್ನು ಗಮನಿಸುತ್ತಲೇ ಇದ್ದಾನೆ. ಸಿದ್ಧಾರ್ಥ್ ಯಾವುದೋ ವಿಷಯದಿಂದ ದುಃಖದಿಂದ ಸತಮತವಾಗುತ್ತಿದ್ದಾನೆ ಎಂದು ಗೊತ್ತಾಗ್ತಿದೆ. ಆದರೆ ಅದು ಯಾವ ವಿಷಯ ಅಂತ ಗೊತ್ತಾಗ್ತಿಲ್ಲ ಸುದೀಪ್ಗೆ. ಇದೇ ರೀತಿ ಒಂದು ವಾರ ಸಿದ್ಧಾರ್ಥ್ ಸಾಕ್ಷಿಗೆ ಒಂದು ಕ್ಷಣ ಒಂದು ಯುಗದ ತರ ತುಂಬಾ ಕಷ್ಟದಿಂದ ಕಳೆಯಿತು. ಸುಶೀಲಾ ಅಡಿಗೆ ಮಾಡುತ್ತಿದ್ದರೆ ಚಂದ್ರಶೇಖರ್ ಅವರ ಜೊತೆಗೆ ಹಾಲ್ನಲ್ಲಿ ಕುಳಿತುಕೊಂಡಿರುವ ಸಾಕ್ಷಿ ಸುಧಾ ಕಾಲ್ ಮಾಡಿದ್ದರಿಂದ ಪಿಕ್ ಮಾಡಿದಳು. ಅತ್ತೆ ಹೇಗಿದ್ದೀರಾ? ಅಮ್ಮ ಸಾಕ್ಷಿ, ನಿನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಹೇಳಿದ ತಕ್ಷಣ ಏನಂತೆ ನೀವು ಹೇಳ್ತಿರುವುದು? ಹೇಗಿದ್ದಾರೆ ಅವರು ಎಂದಳು ಅಳುತ್ತಾ. ಸುಶೀಲಾ ಚಂದ್ರಶೇಖರ್ ಅವರು ಟೆನ್ಷನ್ ಆಗಿ ನೋಡಿದರು ಸಾಕ್ಷಿ ಕಡೆ. ಟೆನ್ಷನ್ ಪಡಬೇಡ, ಸ್ವಲ್ಪ ಪೆಟ್ಟಾಗಿದೆ, ಅಪಾಯ ಏನೂ ಇಲ್ಲ ಎಂದಳು ಸುಧಾ. ನಾನು ಈಗಲೇ ಬರ್ತಿದ್ದೀನಿ ಎಂದು ಕಾಲ್ ಕಟ್ ಮಾಡಿ, ಅಪ್ಪ ಅವರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ನಡಿ ಬೇಗ ಹೋಗೋಣ ಎಂದು ಅಳುತ್ತಾ ಹೊರಗಡೆಗೆ ಓಡಿದಳು. ಚಂದ್ರಶೇಖರ್ ಅವರು ಬೇಗ ಹೋಗಿ ಬೈಕ್ ಸ್ಟಾರ್ಟ್ ಮಾಡಿದರೆ ಹಿಂದೆ ಹತ್ತಿ ಕುಳಿತುಕೊಂಡಳು. ಕತ್ತಲಾಗಿದೆ, ಹುಷಾರಾಗಿ ಹೋಗಿ, ಹೋದ್ಮೇಲೆ ನನಗೆ ಫೋನ್ ಮಾಡಿ ಎಂದಳು ಸುಶೀಲಾ ಆಂದೋಲನದಿಂದ. ಸರಿ, ನೀನು ಹುಷಾರು, ಈಗ ಬರುವುದಕ್ಕೆ ಯಾವ ವೆಹಿಕಲ್ಸು ಸಿಗುವುದಿಲ್ಲ, ಬೆಳಗ್ಗೆಗೆ ಬಾ ಎಂದು ಹೇಳುತ್ತಾ ಚಂದ್ರಶೇಖರ್ ಅವರು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದರು. ಮನೆಗೆ ಹೋಗುವ ತನಕ ಮನಸ್ಸಿನಲ್ಲಿಲ್ಲ ಸಾಕ್ಷಿಗೆ. ಚಂದ್ರಶೇಖರ್ ಅವರು ಬೈಕ್ ನಿಲ್ಲಿಸಿದ ತಕ್ಷಣ ಒಳಗಡೆಗೆ ಓಡುತ್ತಾ ಬಂದಳು. ಅವಳನ್ನು ನೋಡಿ ಎದುರು ಬಂದಳು ಸುಧಾ. ಅಳುತ್ತಿರುವ ಸಾಕ್ಷಿಯನ್ನು ಗುರಾಯಿಸಿಕೊಂಡು ನೋಡುತ್ತಿದ್ದಾಳೆ ಸುಮಿತ್ರಾ. ಅಳ್ಬೇಡ ಸಾಕ್ಷಿ, ನಿಮ್ಮ ಯಜಮಾನರು ಚೆನ್ನಾಗಿಯೇ ಇದ್ದಾರೆ, ಸಣ್ಣದಾಗಿ ಗಾಯಗಳು ಆಗಿವೆ, ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾನೆ, ಹೋಗಿ ನೋಡು ಎಂದಳು ಸುಧಾ. ಸರಿಯತ್ತೆ ಎಂದು ಫಾಸ್ಟ್ ಆಗಿ ಮೆಟ್ಟಿಲುಗಳ ಹತ್ತಿ ರೂಮಿನ ಬಳಿ ಹೋಗುತ್ತಿರುವ ಸಾಕ್ಷಿ ಸುಮಿತ್ರಾಳಿಂದ ಫೋನ್ ಬಂದಿದ್ದರಿಂದ ಪಿಕ್ ಮಾಡಿದಳು. ಏನು, ಅಳುತ್ತ ನನ್ನ ಮಗನ ಹತ್ತಿರ ಸಹಾನುಭೂತಿ ಪಡೆಯಬೇಕು ಅಂತ ನೋಡ್ತಿದ್ಯಾ? ನಾನು ಹೇಳಿದ್ದು ನೆನಪಿದೆ ತಾನೇ ಎಂದಳು. ಆ ಅತ್ತೆ, ನೆನಪಿದೆ ಅಂದಿದ್ದರಿಂದ ಓಕೆ ಎಂದು ಕಾಲ್ ಕಟ್ ಮಾಡಿದಳು ಸುಮಿತ್ರಾ. ಸಾಕ್ಷಿ ಕಣ್ಣೀರು ಒರೆಸಿಕೊಂಡು ನಿಧಾನವಾಗಿ ಡೋರ್ ತೆಗೆದರೆ ಸಾಕ್ಷಿ ಬರುವುದನ್ನು ಗಮನಿಸಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ನಡೆಸಿದನು ಸಿದ್ಧಾರ್ಥ್.
ತಲೆಗೆ ಕೈಗೆ ಗಾಯಗಳಾಗಿರುವ ಸಿದ್ಧಾರ್ಥನನ್ನು ನೋಡಿದ ತಕ್ಷಣ ಪ್ರಾಣ ಊದಂತೆ ಸಾಕ್ಷಿಗೆ. ಕಣ್ಣಿನಿಂದ ಕಣ್ಣೀರು ನಿಲ್ಲದೆ ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದಾವೆ. ನಿಧಾನವಾಗಿ ಬಂದು ಸಿದ್ಧಾರ್ಥ್ ಪಕ್ಕದಲ್ಲಿ ಬೆಡ್ ಮೇಲೆ ಕುಳಿತುಕೊಂಡು ಅವನನ್ನೇ ನೋಡುತ್ತಾ ಸೌಂಡು ಬರದೆ ಹಾಡುತ್ತಿದ್ದಾಳೆ. ಮನದಾಳದಲ್ಲಿರುವ ಪ್ರೀತಿಯನ್ನು ಎಷ್ಟು ಬಚ್ಚಿಡಬೇಕು ಅಂತ ನೋಡಿದರೂ ಅದು ಸಾಧ್ಯವಾಗುವುದಿಲ್ಲ. ಸಿದ್ಧಾರ್ಥ್ ನಿದ್ದೆಯಲ್ಲಿದ್ದಾನೆ ಅಂತ ಅಂದುಕೊಂಡು ನಿಧಾನವಾಗಿ ಅವನ ಕೈ ಗಾಯವನ್ನು ತನ್ನ ಕೈಯಿಂದ ಮುಟ್ಟಿದ ತಕ್ಷಣ ಅವಳ ಕಣ್ಣೀರಿನ ಹನಿಗಳು ಅವನ ಕೈಯನ್ನು ಸ್ಪರ್ಶಿಸಿದವು. ಯಾಕೆ ಸಿದ್ದು, ಇಷ್ಟೊಂದು ಗಾಯಗಳು ಮಾಡಿಕೊಂಡಿದ್ದೀಯಾ? ಸ್ವಲ್ಪ ಕೇರ್ಫುಲ್ ಆಗಿರಬಹುದಲ್ವಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅನಾಯಾಸವಾಗಿಯೇ ಸಿದ್ಧಾರ್ಥ್ ಹಣೆಯ ಮೇಲೆ ಮುತ್ತನ್ನು ಇಟ್ಟಳು. ಅಷ್ಟರಲ್ಲಿಯೇ ಶಾಕ್ ಹೊಡೆದವಳ ಥರ ದೂರ ಸರಿದು ಐಮ್ ಸಾರಿ ಸಿದ್ದು, ಐಮ್ ಸಾರಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹೊರಗಡೆಗೆ ಹೊರಟು ಹೋದಳು. ಅಷ್ಟೊತ್ತಿನ ತನಕ ನಿದ್ದೆ ನಡೆಸಿದ ಸಿದ್ಧಾರ್ಥ್ ಸಾಕ್ಷಿ ಹೊರಟಿದ ತಕ್ಷಣ ಕಣ್ಣುಗಳ ತೆರೆದು ಶಾಕಿಂಗ್ ಆಗಿ ನೋಡಿದನು. ನನ್ನ ಜೊತೆ ಇರುವುದು ಇಷ್ಟ ಇಲ್ಲ ಅಂತ ಹೇಳಿದ್ಲು, ಮತ್ತೆ ಇಷ್ಟ ಇಲ್ಲದ ನನಗೆ ಕಿಸ್ ಕೊಡುವುದೇನು? ನನಗೆ ಆಕ್ಸಿಡೆಂಟ್ ಆಗಿರುವುದಕ್ಕೆ ನಮ್ಮ ಮಧ್ಯೆ ಇರುವ ಫ್ರೆಂಡ್ಶಿಪ್ನಿಂದ ಒಬ್ಬ ಹೆಂಡತಿಯಾಗಿ ದುಃಖ ಅನ್ನಿಸಿ ಅಳಲೂಬಹುದು. ದಟ್ಸ್ ಫೈನ್. ಆದರೆ ಇಷ್ಟ ಇಲ್ಲದ ಮನುಷ್ಯನಿಗೆ ಕಿಸ್ ಕೊಡಬೇಕು ಅಂತ ಅನ್ನಿಸುವುದಿಲ್ಲ ಅಲ್ವಾ? ಈ ಹುಡುಗಿ ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಎದ್ದು ಬೆಡ್ಗೆ ಹೊರಗೆ ಕುಳಿತುಕೊಂಡು ಆಲೋಚನೆ ಮಾಡುತ್ತಿದ್ದಾನೆ. ಕಣ್ಣೀರು ಒರೆಸಿಕೊಂಡು ಕೆಳಗಡೆಗೆ ಬಂದು ಕುಳಿತುಕೊಂಡಳು ಸಾಕ್ಷಿ. ಅಮ್ಮ ಸಾಕ್ಷಿ, ಅಳಿಯಂದ್ರು ಕ್ಷೇಮವಾಗಿಯೇ ಇದ್ದಾರಲ್ವಾ ಎಂದು ಕೇಳಿದರು ಚಂದ್ರಶೇಖರ್ ಅವರು. ಆ ಅಪ್ಪ, ಸ್ವಲ್ಪ ಗಾಯಗಳು ಆಗಿವೆ, ಮಲಗಿಕೊಂಡಿದ್ದಾರೆ ಎಂದಳು. ಬಾವಾ, ಹೌದು, ಆಕ್ಸಿಡೆಂಟ್ ಹೇಗೆ ಆಯಿತು ಎಂದು ಕೇಳಿದರು ಚಂದ್ರಶೇಖರ್ ಅವರು ಕೃಷ್ಣ ಪ್ರಸಾದ್ ರವರ ಕಡೆ ನೋಡುತ್ತಾ. ಫೋನ್ ಮಾತನಾಡುತ್ತಾ ಕಾರನ್ನು ರೋಡಿನ ಪಕ್ಕದಲ್ಲಿ ನಿಲ್ಲಿಸಿದ್ದನಂತೆ. ಹಿಂದೆಯಿಂದ ಫಾಸ್ಟ್ ಆಗಿ ಬಂದ ಕಾರ್ ಸೈಡಿನಲ್ಲಿ ಗುದ್ದಿಕೊಂಡು ಹೋಗಿರುವುದರಿಂದ ತಲೆ ಸ್ಟೇರಿಂಗ್ಗೆ ಗುದ್ದಿಕೊಂಡು ಗಾಯ ಆಗಿದೆ. ಇನ್ನು ಕೈಗೂ ಗಾಯ ಆಗಿದೆ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ದೊಡ್ಡ ಆಪತ್ತೇನೂ ನಡೆಯಲಿಲ್ಲ ಎಂದರು ಕೃಷ್ಣ ಪ್ರಸಾದ್ ರವರು. ಸಿದ್ಧಾರ್ಥ್ ಬರುತ್ತಾ ಕಾಣಿಸಿದ್ದರಿಂದ ಎದ್ದು ಎದುರಿಗೆ ಹೋದರು ಚಂದ್ರಶೇಖರ್ ಅವರು. ಅಳಿಯಂದ್ರೆ ಹೇಗಿದ್ದೀರಾ? ಚೆನ್ನಾಗಿಯೇ ಇದ್ದೀನಿ ಮಾವ. ಸಾಕ್ಷಿ ಕಡೆ ನೋಡುತ್ತಾ ಬಂದು ಸೋಫಾದಲ್ಲಿ ಅವಳಿಗೆ ಎದುರಿಗೆ ಕುಳಿತುಕೊಂಡನು. ಸಾಕ್ಷಿ ತಡವರಿಸಿ ತಲೆ ಬಗ್ಗಿಸಿಕೊಂಡಳು. ಸ್ವಲ್ಪ ಸಮಯಕ್ಕೆ ಎಲ್ಲರೂ ಒಟ್ಟಾಗಿ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಏನಮ್ಮ ಸಾಕ್ಷಿ, ಈಗ ಆರೋಗ್ಯ ಫುಲ್ ಸೆಟ್ ಆಯ್ತಾ ಎಂದು ಕೇಳಿದರು ಕೃಷ್ಣ ಪ್ರಸಾದ್ ರವರು. ಹಾ ಮಾವ, ಈಗ ಚೆನ್ನಾಗಿಯೇ ಇದ್ದೀನಿ ಎಂದಳು ಸಾಕ್ಷಿ. ಮಾತನಾಡುತ್ತಾ ಊಟವನ್ನು ಮುಗಿಸಿದರು. ಚಂದ್ರಶೇಖರ್ ಅವರು ಮಲಗಿಕೊಂಡ ಮೇಲೆ ಸುಧಾ ಜಾನಕಿಯವರ ಜೊತೆ ಸ್ವಲ್ಪ ಹೊತ್ತು ಮಾತುಗಳು ಹೇಳಿ ರೂಮಿನೊಳಕ್ಕೆ ಹೋದಳು ಸಾಕ್ಷಿ. ಸಿದ್ಧಾರ್ಥ್ ಅಷ್ಟೊತ್ತಿಗಾಗಲೇ ನಿದ್ದೆಗೆ ಜಾರಿಕೊಂಡಿದ್ದನು. ಬೆಡ್ ಮೇಲೆ ಮಲಗಿಕೊಂಡು ಅವನ ಕಡೆ ತಿರುಗಿದಳು. ಅವನ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಮನಸ್ಸಿನಲ್ಲಿ ಅಂದುಕೊಂಡಳು. ವಾರ ಪೂರ್ತಿ ನಿಮ್ಮನ್ನ ನೋಡದೆ ಎಷ್ಟು ನರಕವಾಗಿ ಅನ್ನಿಸಿತ್ತು ಗೊತ್ತಾ? ಒಂದು ಟೈಮಲ್ಲಿ ಹಾಯಾಗಿ ತಿಂದು ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಮಲಗಿಕೊಳ್ಳುತ್ತಿದ್ದೆ. ನಮ್ಮಣ್ಣ ನನ್ನನ್ನ ಕುಂಭಕರ್ಣಿ ಅಂತಾನೂ ಸಹ ರೇಗಿಸುತ್ತಿದ್ದನು. ಆ ರೀತಿಯವಳು ನಿಮ್ಮ ಬಗ್ಗೆ ಆಲೋಚನೆಗಳಿಂದ ಊಟ ಸರಿಯಾಗಿ ತಿನ್ನಲಿಲ್ಲ, ನಿದ್ದೆ ಸರಿಯಾಗಿ ಹಿಡಿಯಲಿಲ್ಲ. ನೀವು ಕೂಡ ಸರಿಯಾಗಿ ತಿನ್ನುತ್ತಿಲ್ವಾ ಏನು? ಆ ಮುಖ ನೋಡಿ ಯಾವ ಥರ ಸೊರ್ಗೋಗಿದೆಯೋ. ಐ ಮಿಸ್ ಯು ಸೋ ಮಚ್. ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಕಣ್ಣೀರನ್ನು ಒರೆಸಿಕೊಂಡು ಅವನನ್ನೇ ನೋಡುತ್ತಾ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ. ಗಾಯಗಳ ನೋವಿನಿಂದ ಮಾರ್ನಿಂಗ್ ಲೇಟಾಗಿ ಎದ್ದ ಸಿದ್ಧಾರ್ಥ್ ಕೆಳಗಡೆಗೆ ಬರುವಷ್ಟರಲ್ಲಿ ಸುಶೀಲಾ ಆಕಾಶ್ ಕಾಣಿಸಿದರು. ಕಿಚನ್ನೊಳಗಿಂದ ತನ್ನನ್ನೇ ನೋಡುತ್ತಿರುವ ಸಾಕ್ಷಿಯನ್ನು ಒಂದು ಕಣ್ಣು ಗಮನಿಸುತ್ತಲೇ ಅವರ ಜೊತೆ ಮಾತನಾಡುತ್ತಿದ್ದಾನೆ ಸಿದ್ಧಾರ್ಥ್. ಎಲ್ಲರಿಗೂ ಕಾಫಿ ಕೊಡುತ್ತಾ ಸಿದ್ಧಾರ್ಥ್ ಬಳಿ ಬಂದಳು. ಹೇಗಿದೆ ಈಗ? ನೋವುಗಳು ಕಡಿಮೆ ಆಯಿತಾ ಎಂದು ಕೇಳಿದಳು ಕಾಫಿ ಕೊಡುತ್ತಾ. ಪರವಾಗಿಲ್ಲ, ಸ್ವಲ್ಪ ನೋವಿದೆ ಎಂದನು ಸಾಕ್ಷಿ ಮುಖದಲ್ಲಿರುವ ಭಾವನೆಗಳನ್ನು ಗಮನಿಸುತ್ತಾ. ಅಮ್ಮ ಸಾಕ್ಷಿ ಎಂದು ಸುಧಾ ಕರೆದಿದ್ದರಿಂದ ಹಾ ಬರ್ತಿದ್ದೀನಿ ಅತ್ತೆ ಎಂದು ಹೇಳಿ ಸ್ವಲ್ಪ ಹುಷಾರಾಗಿ ಇರಿ ಎಂದು ಹೇಳಿ ಹೊರಟು ಹೋದಳು ಸಾಕ್ಷಿ. ಹೋಗುತ್ತಿರುವ ಅವಳ ಕಡೆಗೆ ನೋಡುತ್ತಾ ಭಾರವಾಗಿ ನಿಟ್ಟುಸಿರು ಬಿಟ್ಟನು ಸಿದ್ಧಾರ್ಥ್. ರೂಮಿನಿಂದ ಒಳಗಡೆಗೆ ಬಂದ ಸುಮಿತ್ರಾ ಆಕಾಶ್ ಕಡೆ ಗುರುಗುಟ್ಕೊಂಡು ನೋಡುತ್ತಾ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡಳು. ಫ್ಯಾಮಿಲಿ ಫುಲ್ ಹಿಡಿದು ಬಿಟ್ಟಿದ್ದಾರೆ. ಆದರೂ ಇನ್ನು ಸ್ವಲ್ಪ ದಿನಗಳೇ ಅಲ್ವಾ, ಅಲ್ಲಿಯ ತನಕ ಸಹಿಸಿಕೊಳ್ಳಲೇಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಾಕ್ಷಿ ಕಾಫಿ ಕೊಟ್ಟರೆ ಮುಖ ಸಿಂಡರಿಸಿಕೊಂಡು ನೋಡುತ್ತಾ ತೆಗೆದುಕೊಂಡಳು ಸುಮಿತ್ರಾ.
ಚಿಕ್ಕಮ್ಮ, ಕಾಫಿ. ನಿತ್ಯ ವಾಯ್ಸ್ ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡಿದನು ಆಕಾಶ್. ಸ್ಕೈ ಬ್ಲೂ ಕಲರ್ ನೈಟ್ ಡ್ರೆಸ್ನಲ್ಲಿ ಕಣ್ಣುಗಳು ಉಜ್ಜಿಕೊಳ್ಳುತ್ತಾ ಬರುತ್ತಿದ್ದಾಳೆ. ಆಗ ತಾನೇ ನಿದ್ದೆ ಎದ್ದಿದ್ದರಿಂದ ಕೂದಲು ಫುಲ್ ಮುಖದ ಮೇಲೆಲ್ಲ ಹರಡಿಕೊಂಡಿವೆ. ಕಣ್ಣುಗಳು ಉಜ್ಜಿಕೊಂಡು ಎದುರಿಗೆ ನೋಡಿದ ನಿತ್ಯಾಗೆ ತನ್ನನ್ನೇ ನೋಡುತ್ತಿರುವ ಆಕಾಶ್ ಕಾಣಿಸಿದನು. ಇವನ್ಯಾವಾಗ ಬಂದನು ಅಂತ ಅಂದುಕೊಳ್ಳುತ್ತಾ ತನ್ನನ್ನು ತಾನು ನೋಡಿಕೊಂಡು, ಛೆ, ದೆವ್ವದ ಥರ ಇದ್ದೀನಿ, ಈಗ ಹಿಂದಕ್ಕೆ ಹೋಗಿ ರೆಡಿಯಾಗಿ ಬಂದರೆ ಅವನಿಗೋಸ್ಕರನೇ ರೆಡಿಯಾದೆ ಅಂತ ಅಂದುಕೊಳ್ಳುತ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹರಡಿಕೊಂಡಿರುವ ಕೂದಲನ್ನು ಕೈಯಿಂದ ಸೆಟ್ ಮಾಡಿಕೊಳ್ಳುತ್ತಾ ಕಿಚನ್ನಲ್ಲಿ ಇರುವ ಸುಧಾ ಬಳಿ ಹೋದಳು. ಸುಧಾ ಕೊಟ್ಟಿರುವ ಕಾಫಿ ಕುಡಿಯುತ್ತಾ, ಚಿಕ್ಕಮ್ಮ, ಇವ್ರ್ಯಾವಾಗ ಬಂದ್ರು ಎಂದು ಕೇಳಿದಳು ಆಕಾಶ್ ಅವರ ಕಡೆ ನೋಡುತ್ತಾ. 1 ಗಂಟೆ ಆಯಿತು ಕಣೋ ಎಂದಳು ದೂಸಿಗಳು ಹಾಕುತ್ತಾ. ಗಂಟೆ ಆಯ್ತಾ? ಛೆ, ಸ್ವಲ್ಪ ಬೇಗ ಎದ್ದಿದ್ರೆ ಚೆನ್ನಾಗಿರ್ತಿತ್ತು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಾಫಿ ಕುಡಿದಳು. ಸ್ವಲ್ಪ ಸಮಯದ ನಂತರ ಟಿಫನ್ ತಿಂದು ಚಂದ್ರಶೇಖರ್ ಅವರು ಹೊರಟು ಹೋದರು. ರೆಡಿಯಾಗಿ ಕೆಳಗಡೆಗೆ ಬರುತ್ತಿರುವ ಸಿದ್ಧಾರ್ಥನನ್ನು ನೋಡಿ, ಆಫೀಸಿಗೆ ಹೋಗ್ತಿದ್ಯಾ? ಇವತ್ತು ರೆಸ್ಟ್ ತೆಗೆದುಕೊಳ್ಳಬಹುದಾಗಿತ್ತಲ್ವಾ ಎಂದರು ಜಾನಕಿಯವರು. ಮನೆಯಲ್ಲೇ ಇದ್ರೆ ಬೋರ್ ಆಗುತ್ತೆ ಕಣೆ, ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಎಂದು ಸಾಕ್ಷಿ ಕಡೆ ನೋಡುತ್ತಾ ಹೊರಗಡೆಗೆ ಹೊರಟು ಹೋದನು ಸಿದ್ಧಾರ್ಥ್. ಸಾಕ್ಷಿ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟಳು. ಸುದೀಪ್ ಜೊತೆ ಟೆಂಡರ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್. ಸರ್, ನಿಮ್ಮನ್ನ ಮೀಟ್ ಮಾಡುವುದಕ್ಕೆ ವಿಕ್ರಮ್ ಅನ್ನುವ ಸರ್ ಬಂದಿದ್ದಾರೆ, ಒಳಗಡೆಗೆ ಕಳಿಸು ಅಂತೀರಾ ಎಂದು ಕೇಳಿದನು ಫ್ಯೂನ್. ವಿಕ್ರಮ್ಮ? ಅವನೇನಕ್ಕೆ ಬಂದಿದ್ದಾನೆ? ಸರಿ, ಕಳುಹಿಸು ಎಂದನು ಸಿದ್ಧಾರ್ಥ್ ಆಲೋಚಿಸುತ್ತಲೇ. ಸರಿ ಸರ್ ಎಂದು ಫ್ಯೂನ್ ಹೊರಟು ಹೋದರೆ, ವಿಕ್ರಮ್ ಅಂದರೆ ಸಾಕ್ಷಿ ಕೊಲೀಗಲ್ವಾ? ನಿನ್ನ ಜೊತೆ ಏನು ಕೆಲಸ ಕಣೋ ಅವನಿಗೆ ಎಂದು ಕೇಳಿದನು ಸುದೀಪ್. ನನಗೂ ಅದೇ ಅರ್ಥವಾಗ್ತಿಲ್ಲ ಕಣೋ, ಮಾತನಾಡಿದರೆ ಗೊತ್ತಾಗುತ್ತದೆ. ಎಕ್ಸ್ಕ್ಯೂಸ್ ಮೀ ಸಿದ್ಧಾರ್ಥ್, ಕೆನ್ ಐ ಕಮ್ ಇನ್ ಎಂದ ವಿಕ್ರಮ್ ಮಾತುಗಳಿಗೆ ತಲೆ ತಿರುಗಿಸಿ ನೋಡಿ, ಎಸ್ ಕಮ್ ಇನ್ ಎಂದನು ಸಿದ್ಧಾರ್ಥ್. ವಿಕ್ರಮ್ ಒಳಗಡೆಗೆ ಬಂದು ಸಿದ್ಧಾರ್ಥ್ ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡನು. ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡಬೇಕು ಎಂದು ವಿಕ್ರಮ್ ಹೇಳಿದ್ದರಿಂದ ಸುದೀಪ್ ಕಡೆ ನೋಡಿದನು ಸಿದ್ಧಾರ್ಥ್. ಓಕೆ ಎನ್ನುತ್ತಾ ಸುದೀಪ್ ಹೊರಗಡೆಗೆ ಹೊರಟರೆ, ಹೇಳಿ ಎಂದನು ಸಿದ್ಧಾರ್ಥ್ ವಿಕ್ರಮ್ ಕಡೆ ನೋಡುತ್ತಾ. ನಿಮ್ಮ ವೈಫ್ ಸಾಕ್ಷಿ ನನಗೆ ಟೀಮ್ಮೇಟ್ ಮಾತ್ರ ಅಲ್ಲ, ಒಳ್ಳೆ ಫ್ರೆಂಡ್ ಕೂಡ. ನಿಮ್ಮ ಪರ್ಸನಲ್ ವಿಷಯಗಳಲ್ಲಿ ಇನ್ವಾಲ್ವ್ ಆಗ್ತಿದ್ದೀನಿ ಅಂತ ನೀವು ಅಂದುಕೊಳ್ಳಬಹುದು, ಬಟ್ ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ತಪ್ಪದೇ ಡಿಸ್ಕಸ್ ಮಾಡಬೇಕು ಎಂದು ವಿಕ್ರಮ್ ಹೇಳುತ್ತಿದ್ದರೆ ಕಣ್ಣುಪ್ಪುಗಳು ಗಂಟಿಕ್ಕಿ ಏನು ಹೇಳುತ್ತಾನೆ ಅಂತ ಆಸಕ್ತಿಯಿಂದ ನೋಡುತ್ತಿದ್ದಾನೆ ಸಿದ್ಧಾರ್ಥ್. ಕಳೆದ ಕೆಲವು ದಿನಗಳಿಂದ ನಿಮ್ಮಿಬ್ಬರ ಮಧ್ಯೆ ಏನು ನಡೆಯುತ್ತಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಸಾಕ್ಷಿ ಯಾವುದೋ ಹೇಳಿಕೊಳ್ಳಲಾರದ ದುಃಖದಿಂದ ಸತಮತವಾಗುತ್ತಿದ್ದಾಳೆ. ಆ ದುಃಖದಿಂದ 10 ಡೇಸ್ನಿಂದ ಆಫೀಸಿಗೆ ಸಹ ಬರುತ್ತಿಲ್ಲ. ಒಬ್ಬ ಫ್ರೆಂಡ್ ಆಗಿ ಆಕೆಯ ದುಃಖವೇನು ಅಂತ ತಿಳಿದುಕೊಳ್ಳಲು ನಾನು ತುಂಬ ಟ್ರೈ ಮಾಡಿದೆ, ಬಟ್ ಆಕೆ ಏನೂ ಹೇಳಲಿಲ್ಲ. ಅದಕ್ಕೆ ನಿಮ್ಮ ಬಳಿ ಬರಬೇಕಾಯಿತು. ಆಸ್ ಎ ಹಸ್ಬೆಂಡ್ ಆಕೆಯ ದುಃಖವೇನು ಅಂತ ತಿಳಿದುಕೊಂಡು ಅದನ್ನು ಹೋಗಲಾಡಿಸುವ ಜವಾಬ್ದಾರಿ ನಿಮಗೆ ಇದೆ ಎಂದು ವಿಕ್ರಮ್ ಹೇಳಿದ ತಕ್ಷಣ ಸಿದ್ಧಾರ್ಥ್ಗೆ ಕೋಪ ಬಂದಿತು. ನನ್ನ ಜೊತೆ ಇರುವುದೇ ಆಕೆಗೆ ಇರುವ ದೊಡ್ಡ ದುಃಖ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಸಿ ವಿಕ್ರಮ್, ಆಕೆಯ ಸಮಸ್ಯೆ ಏನು ಅಂತ ನನಗೆ ಗೊತ್ತು, ಅದು ಕ್ಲಿಯರ್ ಮಾಡುವುದಕ್ಕೇನೆ ನಾನು ಟ್ರೈ ಮಾಡುತ್ತಿದ್ದೇನೆ, ಬಟ್ ಇಟ್ ವಿಲ್ ಟೇಕ್ ಟೈಮ್ ಎಂದನು ಸಿದ್ಧಾರ್ಥ್. ಓಕೆ ಸಿದ್ಧಾರ್ಥ್, ಅಂಡ್ ಒನ್ ಮೋರ್ ಥಿಂಗ್, ನಿಮ್ಮ ತಾಯಿಯಿಂದ ಕೂಡ ಸಾಕ್ಷಿಗೆ ಏನೂ ಪ್ರೆಜರ್ ಇದೆ. ಅವತ್ತು ಸಾಕ್ಷಿ ತಲೆ ಸುತ್ತಿ ಬಿದ್ದು ಹೋಗುವುದಕ್ಕೆ ನಿಮ್ಮ ತಾಯಿಯೇ ಕಾರಣ ಎಂದು ಹೇಳಿದ ತಕ್ಷಣ, ವಾಟ್? ಏನ್ ಮಾತನಾಡ್ತಿದ್ದೀರಾ? ಅರ್ಥವಾಗದಂತೆ ಕೇಳಿದನು ಸಿದ್ಧಾರ್ಥ್. ಎಸ್, ಅವತ್ತು ನಿಮ್ಮ ತಾಯಿ ನಮ್ಮ ಆಫೀಸಿಗೆ ಬಂದಿದ್ದರು. ಸಾಕ್ಷಿಯ ಜೊತೆ ಯಾವುದೋ ವಿಷಯದ ಬಗ್ಗೆ ತುಂಬ ಸೀರಿಯಸ್ ಆಗಿ ಮಾತನಾಡಿದರು. ಆಕೆಯ ಮಾತುಗಳಿಗೆ ಸಾಕ್ಷಿ ತುಂಬ ಹರ್ಟಾಗಿ ಅಳುತ್ತಲೇ ಇದ್ದಳು. ಆ ಸ್ಟ್ರೆಸ್ನಿಂದಲೇ ತಲೆ ಸುತ್ತಿ ಬಿದ್ದೋದಳು ಎಂದನು ವಿಕ್ರಮ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.